ಇರಬೇಕಾ ಬಿಡಬೇಕಾ ನಿನಗೆ ಮತ್ತು ಪಕ್ಷಕ್ಕೆ ಬಿಡ್ತೀನಿ. ಸುಲಭವಾಗಿ ರಾಮುಲು ಭಗವಂತನಲ್ಲ. ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಬಿಜೆಪಿಯ ವಿಚಾರವನ್ನ ಮಾತಾಡ್ತಾ ಇದ್ದೀವಿ. ಮನೆಯೊಂದು ಮೂರು ಬಾಗಿಲಲ್ಲ, ಬಿಜೆಪಿ ಒಡೆದ ಮನೆಯಾಗಿದೆ. ಒಂದ್ ಕಡೆ ಬಸನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ತಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರುವಂತಹ BY ವಿಜಯೇಂದ್ರ ವಿರುದ್ಧ ಹರಿಹಾಯ್ತಾ ಇದ್ರೆ, ಮಗದೊಂದು ಕಡೆ ದೋಸ್ತಿಗಳ ನಿಂತಿದ್ದಂತಹ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಇದೀಗ ಒಂದಷ್ಟು ವಾಕ್ ಸಮರ ನಡೀತಾ ಇದೆ. ಸೋಲಿನ ಹೊಣೆಯ ವಿಚಾರವಾಗಿ ಆರಂಭವಾದಂತಹ ಈ ಒಂದು ಜಗಳ ಜಟಾಪಟಿ ಅನ್ನೋದು ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ಏನು ಹೇಳ್ತಿದೆ, ಬಹಳ ಮುಖ್ಯವಾದಂಥ ವಿಚಾರ ಇದು. ಯಾಕಂದರೆ ಏನು ವೈಮನಸ್ಸು ಅನ್ನೋದಿದೆ, ಏನು ಜಗಳ ಅನ್ನೋದಿದೆ, ಅದು ಒಂದೆರಡು ದಿವಸದಲ್ಲಿ ಶಮನ ಆಗಬೇಕು. ಬೇರೆ ಬೇರೆ ಅಥವಾ ಸಮಸ್ಯೆ ಉಲ್ಬಣ ಆಗಿರೋದ್ರಿಂದಾಗಿ ಜೊತೆಯಲ್ಲಿ ಕೈ ಹಿಡ್ಕೊಂಡು ಅದೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಾಣಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಹೈಕಮಾಂಡ್ ಯಾವ ಸೂತ್ರವನ್ನು ಅನುಸರಿಸುತ್ತೆ? ಈ ಜಟಾಪಟಿ ಅನ್ನೋದು ಮುಗಿಯುತ್ತಾ? ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ಹೇಳಿದಂತಹ ಸೂಚನೆಯನ್ನು ಪಾಲನೆ ಮಾಡ್ತಾರ? ಇಲ್ಲಿ ಒಂದು ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಒಂದು ಆತಂಕ ಏನು ಗೊತ್ತಾ? ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ, ಯಾರದು? ಜನಸಾಮಾನ್ಯರು. ಅದನ್ನಾದರೂ ನೆಟ್ಟಗೆ ಮಾಡಿ ಅಂತ ಹೇಳಿದ್ರೆ ಆ ಸ್ಥಿತಿಯಲ್ಲೂ ಕೂಡ ರಾಜ್ಯ ಬಿಜೆಪಿ ಇಲ್ಲ ಅನ್ನೋದೇ ವಿಪರ್ಯಾಸ. ರೈಟ್, ಈ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ. ಇದೇ ಇವತ್ತಿನ ಜಿ ಸಂವಾದ. ನಾನು ದಿವ್ಯಶ್ರೀ. ನೀವು ಇರಬೇಕಾ ಬಿಡಬೇಕಾ ನಿನಗೆ ಮತ್ತು ಪಕ್ಷಕ್ಕೆ ಬಿಡ್ತೀನಿ. ಸುಲಭವಾಗಿ ರಾಮುಲು ಭಗವಂತನಲ್ಲ. ಎಲ್ಲೋ ಒಂಚೂರು ವ್ಯತ್ಯಾಸ ಆದರೆ ಇನ್ನೊಬ್ರು ಹೆಂಗೆ ಕಾಯ್ಕೊಂಡಿರ್ತಾರೆ ಅನ್ನೋದಕ್ಕೆ ಇವತ್ತು ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳೇ ಸಾಕ್ಷಿ ಅಂತ ಹೇಳ್ಬೋದು. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸಂದರ್ಭದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಆಗಲೇ ಕಾಂಗ್ರೆಸ್ನವರು ಶ್ರೀರಾಮುಲು ಗಾಳ ಹಾಕ್ತಿದ್ದಾರೆ. ಇಂಥ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಅಫ್ಕೋರ್ಸ್ ರಾಜ್ಯ ಬಿಜೆಪಿಯಲ್ಲಿ ತಾಳಮಳ ಅನ್ನೋದು ಹೆಚ್ಚಾಗಿದೆ. ಮತ್ತಷ್ಟು ವ್ಯಾಪಿಸಿದೆ ಬಿಜೆಪಿಯ ಆಂತರಿಕ ಕಿತ್ತಾಟ. ರೆಡ್ಡಿ ರಾಮುಲು ಮಧ್ಯೆ ವಾಕ್ ಸಮರ ಅನ್ನೋದು ಹೆಚ್ಚಾಗಿದೆ. ರಾಮುಲುಗೆ DK ಶಿವಕುಮಾರ್ ಆಹ್ವಾನವನ್ನ ನೀಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಮಗದೊಂದು ಕಡೆ ಈ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸಬೇಕಲ್ಲ, ಅದಕ್ಕೆ ಈ ತಂತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ತಮ್ಮದೇ ಆದಂತಹ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಶ್ರೀರಾಮುಲು ಮತ್ತು ತಮ್ಮ ಬಾಂಧವ್ಯ ಯಾವುದು, ಶ್ರೀರಾಮುಲು ತನಗೆ ಹೇಗೆ ಪರಿಚಯ ಆಗಿದ್ದು ಹೇಳಿ ಹಳೆ ವಿಚಾರಗಳನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದಾರೆ. ರೈಟ್, ಅದೆಲ್ಲ ಬಿಗಿಡಿದ್ರು ಕೂಡ ಇವತ್ತು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅಂತ ಸಂದರ್ಭದಲ್ಲಿ ನೋಡಿ, ಬಂಗಾರ ಹನುಮಂತಗೋಸ್ಕರ ಸಂಡೂರು ಚುನಾವಣೆಗೋಸ್ಕರ ಅಷ್ಟೇ ಒಂದಾಗಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇವೆಲ್ಲ ಚುನಾವಣಾ ತಂತ್ರದ ಟ್ಯಾಕ್ಟಿಕ್ಸ್ ಅಂತ ಹೇಳಿದ್ರು ತಪ್ಪಾಗುತ್ತಿಲ್ಲ. ಬಟ್ ಅಸಲಿಗೆ ಶೀತಲ ಸಮರ ಅನ್ನೋದು ಮುಂದುವರಿತಾನೇ ಇತ್ತು, ಅದೀಗ ಸ್ಫೋಟಗೊಂಡಿದೆ. ಬಟ್ ಇಲ್ಲಿ ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ದೂರ ಆಗಿರುವ ಜೊತೆಗೆ ಕೈ ಹಿಡ್ಕೊಂಡು ನಿಂತ್ಕೋಬೇಕು, ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಆ ಮಟ್ಟಿಗೆ ಮದ್ದನ್ನ ಕೊಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಹಾಗಾದ್ರೆ ಹೈಕಮಾಂಡ್ ಕೊಡುವಂಥ ಸೂಚನೆಯನ್ನು ರಾಜ್ಯ ಬಿಜೆಪಿ ನಾಯಕರು ಪಾಲಿಸುವಂಥ ಸ್ಥಿತಿಯಲ್ಲಿದ್ದಾರೆ. ರೈಟ್ ನೌ ಸಿಚುವೇಶನ್ ನೋಡಿದ್ರೆ ಇಟ್ ಇಸ್ ಇಂಪಾಸಿಬಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಬ್ರು ಎಡಕ್ಕೆ ಹೋದ್ರೆ ಇನ್ನೊಬ್ರು ಬಲ, ಒಬ್ರು ಉತ್ತರಕ್ಕೆ ಹೋದ್ರೆ ಮತ್ತೊಬ್ರು ಪಶ್ಚಿಮ, ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜನಾರ್ದನ್ ರೆಡ್ಡಿ ಏನು ಹೇಳಿದ್ರು, ಶ್ರೀರಾಮುಲು ಏನು ಹೇಳಿದ್ರು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಯಾವತ್ತು ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಬಟ್ ಆದರೆ ಒಂದು ವಿಪರ್ಯಾಸ ಅಂದರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಭಾಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನು ಯಾರು ಮಾತಾಡಲಿಕ್ಕಾಗಲ್ಲ. ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಡೆದ್ರೆ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದೇ ಅಂದ್ರೆ 40 ವರ್ಷ ನಾನು ಮಾಡಿರುವಂತ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯ್ತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜಿತವಾಗಿ ಮನೆಗೆ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಆದರೆ ಏನು DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ
ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರೂ ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ, ಇದು ಅಲ್ಲ ನಾನು ಹೇಳ್ತಾ ಇರೋದು, ನನ್ನ ವಿಚಾರ ಅಲ್ಲ ಅದು. ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ, ನಾನೇ ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಅವರು ಹಣೆ ವಾರದಲ್ಲಿ ಇರಬೇಕು, ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ಕಾಗಲ್ಲ ಅಂದೇಳಿ. ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಿಗಿನ ಇವತ್ತು ರಾಜ್ಯದ ನಾಯಕರು, ಕೇಂದ್ರ ನಾಯಕರು ರಾಮ್ಲೋರ್ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಿಗಿನ ಇವತ್ತು ಸೋತಿದ್ರು ಕೂಡ ನನಗೆ ಗೌರವ ಸಿಗ್ತಾ ಇತ್ತು ಅಂದ್ರಿಗೆ ನಾನು ಮಾಡಿದಂಥ ಶ್ರಮ. ಹಂಗಾಗಿ ಇವತ್ತು ಜನರು ಗುರುತಿಸೋಂಥ ಕೆಲಸ ಮಾಡ್ತಾರ. ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಿಂಗ ಅನ್ನೋ ಮಾತಾಡೋದು, ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು, ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು. ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು, ನನ್ನ ಹತ್ರ ದಾಖಲಾತಿ ಇದಾವೆ. ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ ಎಪಿಸೋಡ್ಗಳಲ್ಲ, ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನೋ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ, ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದ್ದು. ಅವ್ರೇನು ಸಹಜ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದೇ ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬಂದಂಥ ಟೈಮಲ್ಲಿ ಅವ್ರ ಹಣೆ ಬರೋನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. ಅಷ್ಟು ಸುಲಭವಾಗಿ ರಾಮ್ಲು ಭಗವನಲ್ಲ. ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದೀನಿ. ಇವತ್ತು ದಾರಿಯಲ್ಲಿ ಹೋಗುವಂಥವ್ರು ನಾನು ಬೆಳೆಸಿದ್ದೀನಿ, ನಾನು ದೊಡ್ಡವನು, ನಾನು ಬೆಳೆಸಿದಕ್ಕೋಸ್ಕರ ಇಷ್ಟು ಮಂದಿ ಆದರು, ಇಷ್ಟ ಆಯಿತು. ರಾಮ್ಲು ಅವ್ರು ಕ್ರಿಮಿನಲ್ ಆಗಿದ್ದರು, ಯಾರು ಏನೋ ಹತ್ಯೆ ಆಯಿತು, ಯಾವತ್ತೂ ಕೂಡ ನಾನು ಆ ಕಲ್ಚರ್ಗೆ ಹೋದಂಥವನಲ್ಲ. ನನ್ನ ಸಮುದಾಯದಲ್ಲಿ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ, ಯಾರು ಬೆಳೆಸಬೇಕಾಗುತ್ತೆ? ಇವ್ರು ಯಾರು ಕೂಡ ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವರಲ್ಲ. ಒಬ್ಬೊಬ್ರದ್ದು ಕೂಡ 20-30 ವರ್ಷದ ಇತಿಹಾಸ ಇದೆ. ಇವಾಗ ಎಲ್ಲ ಹಳೆ ವಿಚಾರಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ತೇಜೋವಧೆ ಮಾಡ್ತಿದ್ದಾರೆ. ಎನಿಹೌ, ರಾಜ್ಯ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಅಯೋಮಯ. ಸ್ವತಃ JP ನಡ್ಡಾ ಅವರೇ ಶ್ರೀರಾಮುಲು ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಆ ಸಂಭಾಷಣೆ ಏನು ಬನ್ನಿ ಒಂದ್ಸಲ ಕೇಳ್ಕೊಂಡ್ಬರೋಣ. नहीं सर, कभी नहीं करेंगे सर, कभी वो तो माँ है ना सर, कभी तो सर तो कभी नहीं करेंगे सर। आप हाँ सर हाँ सर मैं भी दिल्ली आ जाता हूँ सर, आज को आपसे मिलता हूँ सर। मैं नेक्स्ट वीक आ जाता हूँ सर। नहीं श्योर सर, पार्टी के साथ एक बोल के मैं स्टेटमेंट कर देता हूँ सर। हाँ सर बाद में आपको मैं क्लैरिटी से जो कुछ भी आपको बताता हूँ सर। बाद में जो कुछ भी आप बोलते हैं मैं सुनता हूँ सर। ओके, थैंक यू सर, थैंक यू, नाइस स्पीकिंग टू यू। No sir, I know that sir. I never take in my heart sir actually. Joshi ji, he told everything to you, no sir. Actually, what happened in core committee, that is only I think misunderstand Radha Mohan ji Agrawal sir. I don't know what he think. Okay, thank you sir. Thank you. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ. ರೈಟ್, ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ನಾನಿವತ್ತು ವಿಶ್ಲೇಷಣೆಯ ಮೂಲಕವೇ ಆರಂಭ ಮಾಡ್ತೀನಿ. ಶಶಿಕಾಂತ್ ಯಡ್ಡಳ್ಳಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿದೆ, ಯಾಕೆ ಹೀಗಾಗ್ತಿದೆ ಅನ್ನೋದನ್ನು ಹೇಳ್ಬೋದಾ? ಏನಾಗ್ತಿಲ್ಲ ಹೇಳಿ, ಆಮೇಲೆ ಏನಾಗ್ತಿದೆ ಅಂತಲ್ಲ, ಏನು ಆಗಬಾರದಾಗಿತ್ತು ಅವೆಲ್ಲವೂ ಆಗ್ತಾ ಇದ್ದಾವೆ. ಬಹುಶಃ ರಾಜಕೀಯದಲ್ಲಿ ಶಿಸ್ತಿನ ಪಕ್ಷ, ನಮ್ಮದು ನೈತಿಕತೆಯನ್ನ ಗುತ್ತಿಗೆ ತೆಗೆದುಕೊಂಡಂತ ಪಕ್ಷ ಅಂತ ಎಲ್ಲ ಹೇಳ್ತಕ್ಕಂಥವ್ರು, ಇವರು ಆಡ್ತಕ್ಕಂಥ ಯಾವಾಂತರಗಳಿದಾವಲ್ಲ, ಇವು ಬಹುಶಃ ನನ್ಗನ್ಸಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಇದು ಹಿಂದೆ ಇಷ್ಟೊಂದು ಗೊಂದಲಕಾರಿಯಾಗಿದ್ದು ಯಾವತ್ತೂ ಇರಲಿಲ್ಲ. ಬೇಕಾದಷ್ಟು ವಿಪ್ಲವಗಳಾಗಿದ್ದಾವೆ, ಬದಲಾವಣೆಗಳಾಗಿದ್ದಾವೆ. ಆದರೆ ಈ ರೀತಿಯಾದಂಥ ಪಕ್ಷದ ಒಳಗಡೆ ಪಕ್ಷ, ವಿರೋಧ ಪಕ್ಷದ ಒಳಗಡೆ ಮತ್ತೆ ವಿರೋಧ ಪಕ್ಷ, ಅದರಲ್ಲಿ ಮತ್ತೆ ಬನಗಳು ಇಷ್ಟೊಂದು ನಾವು ಇಲ್ಲಿವರೆಗೂ ನೋಡಿರಲಿಲ್ಲ. ನಾನು ಅಂದ್ಕೊಂಡೆ ಅಗರ್ವಾಲ್ ಸಾಹೇಬರು ಬಂದರು, ಈ ವಿಜೇಂದ್ರ ಮತ್ತು ಯತ್ನಾಳ್ ಸಮಸ್ಯೆಯನ್ನು ಬಗೆಹರಿಸ್ತಾರೇನೋ ಅಂತ. ಇದು ಹೊಸ ರೂಪ ಪಡ್ಕೊಂಡ್ಬಿಡ್ತಲ್ಲ.
ಅಲ್ಲ ಉಲ್ಬಣ ಆಯಿತು, ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇವಾಗ ಅಲ್ಲಿಂದ ಯಾರ್ಯಾರು ಚಿಕಿತ್ಸೆ ಕೊಡಲಿಕ್ಕೆ ಡಾಕ್ಟರ್ಗಳು ಬರ್ತಾರಲ್ವಾ, ಅಲ್ಲಿ ಬಂದಾಗೆಲ್ಲ ಈ ವೈರಸ್ಗಳು ಸ್ಪ್ರೆಡ್ ಆಗ್ತಾನೆ ಇದ್ದಾವೆ, ಬೇರೆ ಬೇರೆ ಗುಂಪುಗಳು ಆಗ್ತಾ ಇದ್ದಾವೆ. ಇವಾಗ ಇದು ಹೊಸದಾಗಿ ರೆಡ್ಡಿ ಮತ್ತು ರಾಮುಲು ಇವಾಗ ಹುಟ್ಟುಕೊಂಡಿದೆ. ಇಲ್ಲಿವರೆಗೂ ನಾವು ಯತ್ನಾಳ್ ಟೀಮ್ ಮತ್ತು ವಿಜೇಂದ್ರ ಟೀಮ್ ಅಂತ ಹೇಳ್ತಾ ಇದ್ದೀವಿ. ಇವಾಗ ಇದು ಬಳ್ಳಾರಿ ಏನು ಹಳೆಯ ಮಾಫಿಯಾ ಇದೆ ನೋಡಿ, ಅದು ಇವಾಗ ಎದ್ದು ನಿಂತಿದೆ. ಅವಾಗ ಮೊಟ್ಟ ಮೊದಲನೇದಾಗಿ ಲೂಟಿ ಹೊಡೆಯುವಾಗ ಇವರೆಲ್ಲರೂ ಒಂದಾಗಿದ್ರು, ಗಣಿಯನ್ನ ಸರ್ವನಾಶ ಮಾಡಿದ್ರು, ನಮ್ಮ ನೇಚರನ್ನು ಹಾಳು ಮಾಡಿದ್ರು, ಚೀನಾಗೆ ನಮ್ಮ ಮೊನ್ನನ್ನು ಮಾರಿದ್ರು. ಆ ಸಂದರ್ಭದಲ್ಲಿ ರೆಡ್ಡಿಯವರಿಗೆ ರಾಜಕೀಯ ಸಹಕಾರ ಬೇಕಾಗಿತ್ತು, ಶಕ್ತಿ ಬೇಕಾಗಿತ್ತು. ಆವಾಗ ಶ್ರೀರಾಮುಲವರು ಅದನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಬೇಕಾದಷ್ಟು ದುಡ್ಡು ಕಾಸು ಅದು ಇದು ಮಾಡ್ಕೊಂಡ್ರು. ಬಹುಶಃ ಇವತ್ತವರೆಗೂ ಸಹಿತ ಅಲ್ಲಿರ್ತಕ್ಕಂಥ ಎಷ್ಟು ದುಡ್ಡನ್ನು ಲೂಟಿ ಮಾಡಿದಾರ ಅಂತ ಯಾರಿಗೂ ಸಹಿತ ಅಂದಾಜಿಲ್ಲದಂಥ ಒಂದು ಲೆಕ್ಕಾಚಾರ ಇದೆ. ಜನಾರ್ದನ್ ರೆಡ್ಡಿ ಅವರ ಪ್ರಕಾರ ಶ್ರೀರಾಮುಲುವನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅಂತೆ. ಅಲ್ಲಿ ಎರಡು ಇದಾವಲ್ಲ, ಪೂರಕವಾಗಿರ್ತಕ್ಕಂಥದ್ದು. ಇವರಿಗೆ ಅವರು ಪೂರಕ, ಅವರಿಗೆ ಇವರು ಪೂರಕ. ಆದ್ದರಿಂದ ಲೂಟಿ ಸಾಮ್ರಾಜ್ಯವನ್ನು ಕಟ್ಟಬೇಕಾದಾಗ ಅಲ್ಲಿ ರಾಜಕೀಯ ಶಕ್ತಿ ಬೇಕಾಗುತ್ತೆ. ಆ ರಾಜಕೀಯ ಶಕ್ತಿಯನ್ನ ತನಗೆ ಪೂರಕವಾಗಿ ಬೆಳೆಸುವ ಕೆಲಸವನ್ನು ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಪೂರಕವಾಗಿ ಇವರು ರಾಜಕೀಯ ಶಕ್ತಿಯನ್ನ ತುಂಬಿಸ್ಲಿಕ್ಕೆ, ಅವರ ಆರೋಪಗಳನ್ನ, ಅವರ ಅಪರಾಧಗಳೆಲ್ಲವನ್ನು ಸಹಿತ ಮರೆಮಾಚಲಿಕ್ಕೆ, ಅವರ ಲೂಟಿ ಸಾಮ್ರಾಜ್ಯವನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಸಹಕಾರವನ್ನ ಯಾರು ಶ್ರೀರಾಮುಲವರು ಒದಗಿಸಿದ್ರು. ಒಂದ್ ಅರ್ಥ ಆಯ್ತು ನಮಗೆ, ಬಂಗಾರು ಹನುಮಂತಗೋಸ್ಕರ, ಸಂಡೂರು ಎಲೆಕ್ಷನ್ಗೋಸ್ಕರ ಇಬ್ಬರಿಬ್ರನ್ನ ಜೊತೆ ಹ್ಯಾಂಡ್ ಶೇಕ್ ಮಾಡಿಸಿ ಸ್ನೇಹಿತರು ಅಂತ ಪ್ರೂವ್ ಮಾಡಕ್ ಹೊರಟ್ರೆ ಒಳಗಿರುವಂತಹ ಅಸಮಾಧಾನ ಅನ್ನೋದು ಏನ್ ಶಮನ ಆಗ್ಬಿಡೋದಿಲ್ಲ ಅನ್ನೋದು ಇವತ್ತು ಗೊತ್ತಾಯ್ತು. ಇಲ್ಲ, ಮೊದಲು ಅಸಮಾಧಾನ ಏಕೆ ಮೂಲ ಕಾರಣ ಏನು ಅನ್ನೋದನ್ನ ಹುಡುಕ್ಬೇಕಾಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಅದು ಬರೀ ರಾಜಕೀಯ ಮಾತ್ರ ಕಾರಣ ಅಲ್ಲ, ಇಲ್ಲಿ ವ್ಯವಹಾರಿಕ ಕಾರಣಗಳು ಇದ್ದಾವೆ. ಇದು ಪಾಯಿಂಟ್. ಈ ವ್ಯವಹಾರಿಕ ಕಾರಣಗಳನ್ನ ನಾವು ಗಣಿಯನ್ನ ಅಗಿದ ಹಾಗೆ ಈ ವ್ಯವಹಾರಿಕ ಕಾರಣವನ್ನ ನಾವು ಅಗಿತಾ ಹೋದಾಗ ಆವಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇಲ್ಲಿರ್ತಕ್ಕಂಥದ್ದು ಹಣಕಾಸಿನ ವಿಚಾರ. ಯಾರು ದುಡ್ಡನ್ನ ಎಷ್ಟು ಕೋಟಿ ರೂಪಾಯಿಗಳನ್ನ ಯಾರಿಗೆ ಕೊಟ್ಟರು, ಯಾರು ಅದನ್ನು ವಾಪಸ್ ಕೊಡ್ಲಿಲ್ಲ, ಇವುಗಳನ್ನು ಮುಂದೆ ವಿವರವಾಗಿ ಹೇಳಬಲ್ಲೆ ನಾನು. ಆದ್ದರಿಂದ ಜನಾರ್ದನ್ ರೆಡ್ಡಿ ಮತ್ತು ಇವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ರಾಜಕೀಯ ದ್ವೇಷಕ್ಕಿಂತಲೂ ಆರ್ಥಿಕ ಇದೆಯಲ್ವಾ, ಆರ್ಥಿಕ ಹಂಚಿಕೆ ಮತ್ತು ಆರ್ಥಿಕ ವ್ಯವಹಾರಗಳಿದಾವಲ್ಲ, ಇವುಗಳೇ ಮೂಲ ಕಾರಣ ಆಗಿದ್ದಾವೆ. ರೈಟ್, ಬಿಸ್ನೆಸ್ ಪಕ್ಕಕ್ಕೆ ಕೇಳೋಣ. ರಾಜಕೀಯವಾಗಿ ಬಿಜೆಪಿ ಅಂದಾಗ ಎಲ್ಲಿ ಅಡವ್ತಾ ಇದೆ, ಯಾಕೆ ಹಿಂಗಾಗ್ತಿದೆ? ರಾಜಕೀಯ ಪ್ರಶ್ನೆ ಇಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಕೇವಲ ಈ ಶ್ರೀರಾಮುಲು ಅಂತಲ್ಲ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ವಿಜೇಂದ್ರ, ಯತ್ನಾಳ್, ರಮೇಶ್ ಜಾರಕಿಹೊಳಿ, ಆ ಕಡೆ ಪ್ರತಾಪ್ ಸಿಂಹ, ತಟಸ್ಥವಾಗಿ ಒಂದಷ್ಟು ಜನ, ಎಲ್ಲರಿಗೂ ಅವರವರ ಹಿತಾಸಕ್ತಿ ಮುಖ್ಯ ಆಗಿದೆ. ಇಲ್ಲಿ ಸ್ವಾರ್ಥ ರಾಜಕಾರಣಗಳಲ್ಲಿ ಯಾವತ್ತೂ ಸಹಿತ ಇದೆ. ನಾನು ಹೇಳ್ದಂಗೆ ನಡಿಬೇಕು, ನನ್ನ ಗುಂಪು ನಡಿಬೇಕು, ನಾನು ಅಧ್ಯಕ್ಷನಾಗಬೇಕು, ಸೊ ಮುಂದಿನ ಚೀಫ್ ಮಿನಿಸ್ಟರ್ಗೆ ಹೋಗಿದ್ದಾಗೆ ಈಗಾಗಲೇ ನಾವು ಟಾವೆಲ್ ಹಾಕಿ ನಿಂತ್ಕೋಬೇಕು. ಅದರಿಂದ ಈ ರಾಜಕೀಯದ ತಂತ್ರಗಾರಿಕೆ, ಕುತಂತ್ರಗಾರಿಕೆಗಳೆಲ್ಲವೂ ಸಹಿತ ಯಾರು ಆಡುವ ಪಕ್ಷ ಇದೆಯೋ ಅವ್ರ ವಿರುದ್ಧ ಕತ್ತಿ ಮಸೆಯೋದನ್ನ ನಾನು ನೋಡಿದ್ದೇನೆ. ಇವರೇ ಕತ್ತಿಗಳನ್ನ ಇಟ್ಕೊಂಡು ಬಿಟ್ಟು ಒಬ್ಬೊಬ್ಬರು ಬೆನ್ನು ಹಿಂದೆ ನಿಂತ್ಕೊಂಡ್ಬಿಟ್ಟಿದಾರಲ್ವಾ. ಸೊ ಇದು ಏನಾಗ್ತಾ ಇದೆ ಅಂತಂದ್ರೆ, ಇವರು ಸೋಲ್ತಾರೋ ಗೆಲ್ತಾರೋ ಮುಖ್ಯ ಅಲ್ಲ, ಇಡೀ ಪಕ್ಷವನ್ನು ಮುಳುಗಿಸ್ತಾ ಇದ್ದಾರೆ ಇವರು. ರೈಟ್. ಅನಿಲ್ ಅವರೇ, ಶ್ರೀರಾಮುಲು ಅಂದಾಗ ಒಬ್ಬ ರಾಜಕೀಯ ಅಥವಾ ರಾಜಕಾರಣಿ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಶ್ರೀರಾಮುಲು ಅಂದ್ರೆ ಒಂದು ಸಮಾಜ. ಇವತ್ತು JP ನಡ್ಡಾ ಕಾಲ್ ಮಾಡಿ ಮಾತಾಡ್ತಾರೆ ಅನ್ನೋದಾದ್ರೆ ಪರಿಸ್ಥಿತಿಯ ಉಲ್ಬಣತೆ ಎಷ್ಟಿದೆ ಅನ್ನೋದು ಹೈಕಮಾಂಡ್ಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಏನು ಹೇಳ್ತಿರೋದ್ರ ಬಗ್ಗೆ ಅಂತ? ಶ್ರೀರಾಮುಲು ಅನ್ನೋ ಒಂದು ಸಮಾಜ ಯಾವಾಗ ಶ್ರೀರಾಮುಲು ಹತ್ರ ದುಡ್ಡಿದ್ದಾಗ, ಶ್ರೀರಾಮುಲು ಹತ್ರ ಅಧಿಕಾರ ಇದ್ದಾಗ, ಶ್ರೀರಾಮುಲು ಹತ್ರ ಅಧಿಕಾರ ಇಲ್ದಲೆ, ದುಡ್ಡು ಇಲ್ದಲೆ, ಈ ರೀಲ್ಗಳಲ್ಲಿ ಬರ್ದಲೇ ಇದ್ದಾಗ ಇನ್ನೊಬ್ಬ ನಾಯಕ ಅದೇ ಸಮುದಾಯದಲ್ಲಿ ಉಟ್ಕೊತಾನೆ. ಶ್ರೀರಾಮುಲು ಆ ಸಮುದಾಯಕ್ಕೆ ಕೊನೆನೂ ಅಲ್ಲ, ಪ್ರಾರಂಭನೂ ಅಲ್ಲ. ಇವತ್ತಿದೆಲ್ಲ ಆಗ್ತಿರೋದಕ್ಕೆ ಮೂಲ ಕಾರಣ ಏನಿರ್ಬೋದು ಅಂತ ಯೋಚನೆ ಮಾಡಿದಾಗ, ಕರ್ನಾಟಕದಲ್ಲಿ ಯಾವಾಗ ಈ 5 ಗ್ಯಾರಂಟಿಗಳು ಕೊಟ್ರಲ್ಲ, ಜನರಿಗೆ ಡೈರೆಕ್ಟಾಗಿ ದುಡ್ಡು ಹೋಗ್ತಿದ್ದಾಗ ಆಡಳಿತ ಪಕ್ಷದ MLAಗಳು ಕಾಯ್ತಾ ಇದ್ದಾರೆ ನಮಗೇನೋ ಅನುದಾನ ಬರುತ್ತೆ ಅಂತ. ಆದರೆ ಪ್ರತಿಪಕ್ಷದಲ್ಲಿರೋರು ಯಾರಿಗೂ ಸಹ ಅನುದಾನಗಳು ಬರೋದಿಲ್ಲ, ಕದಿಯಕ್ಕಾಗೋದಿಲ್ಲ. ಈಗೇನಾಗುತ್ತೆ ಅಂದರೆ, ಮೀನು ಈ ಬಾಣ್ಲಲ್ಲಿ ಇದಾದಂಗೆ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಈ ಜಗಳ ಆಗ್ತಿರೋದು ಮೂಲ ಉದ್ದೇಶ ತಿಳ್ಕೊಳ್ಳಿ. ಇಲ್ಲಂತಲ್ಲ, ಇಡೀ ದೇಶದಲ್ಲಿ ಇವತ್ತು ಡೆಲ್ಲಿ ಎಲೆಕ್ಷನಿಗೆ ಹೋಗಿ ಆಮ್ ಆದ್ಮಿ ಪಾರ್ಟಿ ಏನು ಗ್ಯಾರಂಟಿ ಕೊಟ್ಟಿದೆ ಅದ್ರ ದುಪ್ಪಟ್ಟಾಗಿ ಕೊಡ್ತೀವಿ ಅಂತ BJP ಹೇಳಕೊಟ್ಟಿದೆ ಇವತ್ತು, ಕಾಂಗ್ರೆಸ್ ಹೇಳಕೊಟ್ಟಿದೆ ಇವತ್ತು. ಯಾಕೆ ಕೊಟ್ಟಿದೆ ಅಂದಾಗ, ಮುಂದಿನ ದಿನಗಳಲ್ಲಿ ನೀವು ನೋಡಿ, ಒಬ್ಬನೇ ಡೆಲ್ಲಿ ನಾನು ಹೇಳ್ತಿರೋದು, ಡೆಲ್ಲಿಯಲ್ಲಿ ಯಾರಿಗೂ ನಿಮ್ಮ ಏರಿಯಾ MLA ಯಾರು ಅಂತ ಗೊತ್ತಿರಲ್ಲ. ಅಲ್ಲಿ ಆಮ್ ಆದ್ಮಿ ಪಾರ್ಟಿ MLA ಇದ್ದಾನೆ ಅಷ್ಟೇ. ಬಂದು ನಾನು ಕೆಲಸ ಇಲ್ಲ, ಪೂರ್ತಿ
ಸರ್ಕಾರ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲ ಅದೇ ನಡೀತಿದೆ ಕರ್ನಾಟಕದಲ್ಲಿ. ನೀವು ಯೋಚನೆ ಮಾಡಿ ನೋಡಿ, ಇವತ್ತು ಈ 5 ವರ್ಷದ ನಂತರದ ದಿನಗಳಲ್ಲಿ ಯಾವುದೇ ಪ್ರತಿಪಕ್ಷದ MLA-ಗಳಿಗೂ ಸಹ ಬೆಂಗಳೂರಿಗೆ ಬಂದು ಹೋಗೋ ಖರ್ಚು ಸಿಗಲ್ಲ. TADA ಬಿಟ್ರೆ ಬೇರೆ ಏನು ಸಿಗಲ್ಲ. ಆಗ ಏನಾಗುತ್ತೆ ಅಂದ್ರೆ ಪ್ರತಿಪಕ್ಷದವರು ಮಾತಾಡೋರು ಯಾರು ಇರ್ತಾರೆ, ಅವ್ರವ್ರ ಒಳಗಡೆ ಜಗಳ ಆಗುತ್ತೆ. ಫಸ್ಟ್ ಇದು ಯಾಕೆಂದ್ರೆ ಇದು ಹೊಸದಾಗಿ ಈಗ ಈ ಅಲ್ಲ, ನೀವು ನಿಮ್ ಗ್ಯಾರಂಟಿನೂ ಫೇಲ್ಯೂರ್ ಅಂತ ಹೇಳ್ದಂಗ ಆಯ್ತಲ್ಲ ಇದು. ಮೇಡಮ್ ಫೇಲ್ಯೂರ್ ಆದ್ರೆ ಯಾಕೆ ಸೋಲ್ತಾರೆ? ನಾನು ಹೇಳ್ತೀನಿ ಪೂರ್ತಿ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ 2 ವರ್ಷದಲ್ಲಿ ಈ ಪ್ರಕ್ರಿಯೆ ಬಂದಿದೆ. ಇನ್ನು ಮುಂದಿನ 2 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಆಡಳಿತ ಪಕ್ಷನೂ ಕಾದು 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 ನೋಡಿ, ಗ್ಯಾರಂಟಿಗಳೆಲ್ಲ ಡೈರೆಕ್ಟ್ ಆಗಿ ಜನಸಾಮಾನ್ಯರಿಗೆ ತಲುಪಕ್ಕೆ ಸ್ಟಾರ್ಟ್ ಆಗಿದೆ. ಆಯ್ತಾ? ರಸ್ತೆ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಇದೆಯಲ್ವಾ ಇವತ್ತು? ಯಾವುದನ್ನು ತಲೆ ಕೆಡಿಸ್ಕೊಂತಲ್ಲ, ಯಾರಿಗೂ ಅನುದಾನ ಹೋಗ್ತಿಲ್ಲ. ಹೋದ್ರೂ ಸಹ ಇವತ್ತು ಹೋಗಿರೋದು ಆಡಳಿತ ಪಕ್ಷಕ್ಕೆ. ಪ್ರತಿಪಕ್ಷದಲ್ಲಿರೋರಿಗೆ ಏನಾಗುತ್ತೆ ಹೇಳಿ? ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಆಗುತ್ತೆ. ಆದಾಗ ನೀವೇ ನೋಡಿ, BJP ಅಂತ ಪಕ್ಷದಲ್ಲಿ 64 ಜನ ಇದಾರಲ್ಲ, 64 ಗುಂಪಾಗಿದೆ. ನಾಲ್ಕಲ್ಲ. ನಾಳೆ ಏನಾದರೂ BJP ಅಧಿಕಾರಕ್ಕೆ ಬಂದ್ರೆ 30 ಮಿನಿಸ್ಟ್ರಲ್ಲಿ ಎಷ್ಟು ಜನ ಮಿನಿಸ್ಟರ್ ಕೊಡಕ್ಕಾಗುತ್ತೆ? ಇವರಿಷ್ಟು ಜನ ನಾಯಕರಾಗಿದ್ದಾರೆ ಈಗ. ಆಮೇಲೆ ನೀವು ಶ್ರೀರಾಮುಲು ಅಂತ ಏನು ಹೇಳ್ತಿದ್ರಲ್ಲ ಮೇಡಮ್, ನೀವೇ ಯೋಚನೆ ಮಾಡಿ. BJP ಹೈಕಮಾಂಡಿಗೆ ಯಾವುದನ್ನ ನೀವು ಸರಿ ಮಾಡಕ್ ಹೋಗ್ತಾರೆ ಇವತ್ತು? ಜನಾರ್ದನ್ ರೆಡ್ಡಿ ಅವರ ಹಣಬಲ ಬೇಕಾ, ಇಲ್ಲ ಶ್ರೀರಾಮುಲು ಅವರ ಫೇಮ್ ಬೇಕಾ? ಈಸ್ ನಾಟ್ ಎ ಲೀಡರ್ ಆಗಿರೋ ಗೆಲ್ಲಬೇಕಿತ್ತು. ನೀನೇ ನಿನ್ ಜಾಗದಲ್ಲಿ ಗೆಲ್ದಲ್ಲೇ ಇರೋನ್ನ ನೀವ್ ಹೆಂಗೆ ಇಡೀ ಕರ್ನಾಟಕದ ಒಂದು ಸಮುದಾಯದ ಲೀಡರ್ ಅಂತ ಹೇಳ್ತೀರಾ? ಕಾಲ್ ಮಾಡಿ ಮಾತಾಡೋಗತ್ತೇನೆ ಇರಲಿಲ್ಲ ಮೇಡಮ್. ಜನಕ್ಕೆ ಏನು ಹೋಗುತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಇವತ್ತು ಕಾಲ್ ಮಾಡಿ ಹೋಗಿಲ್ಲ ಅಂದಿದ್ರೆ ಶ್ರೀರಾಮುಲು, ಇನ್ನೊಬ್ಬ ಚನ್ನಪಟ್ಟಣದ ಈಗಿನ MLA ಯಾರು ನಮ್ಮ ಯೋಗೇಶ್ವರ್ ಇದಾರಲ್ಲ, ಆ ರೀತಿ ಆಗ್ಬೋದು. ಆಮೇಲೆ ನಿಮ್ಗೆ ಆಡಳಿತ ಪಕ್ಷಕ್ಕೆ ಇನ್ನೂ ಎಷ್ಟು ಜನ ಬೇಕು? ತಗೊಬಂದು ಆಗ್ತಾ ಇದ್ದಾಗ ಏನಾಗುತ್ತೆ ಗೊತ್ತಾ? ಪುನಃ ಇಲ್ಲೂ ಒಂದು ಕಸಗಳು ಬಂದು ಸೇರ್ಕೊಳ್ಳುತ್ತೆ. ನಾನು ಶ್ರೀರಾಮುಲು ಕಸ ಅಂತಿಲ್ಲ, ಬೇಕಾಗಿಲ್ಲ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಿಮ್ಮ ಫೇಮು, ನಿಮ್ಮ ಹಣ, ನಿಮ್ಮ ಇದು ಬೇಕಾಗಿಲ್ಲ. ಇವತ್ತು ಬೇಕಾಗಿರೋದು ಯಾರು ಗೊತ್ತಾ? ನನ್ನ ಏರಿಯಾ ಕೆಲಸ ಮಾಡ್ಬೇಕಷ್ಟೇ. ಕರೆಕ್ಟ್. ಇವತ್ತಿಂದ 10 ವರ್ಷ ಮುಂದಕ್ಕೆ ಹೋದ್ರೆ, ಇನ್ನು 5 ವರ್ಷದಲ್ಲಿ ಬದಲಾವಣೆ ಆಗಲ್ಲ. 10 ವರ್ಷ ಮುಂದಕ್ಕೆ ಹೋದ್ರೆ ನೀವು MLA ಆಗ್ಬೋದು. ಸ್ವತಃ ಶ್ರೀರಾಮುಲುನೇ ಹೇಳ್ತಾ ಇದ್ರು, ಕೋಪದಲ್ಲಿ ಆ ಮಾತು ಹೇಳಿದ್ನೆ ಹೊರತು ಪಕ್ಷ ಬಿಟ್ಟು ಹೋಗುವಂತ ಯಾವುದೇ ನಿರ್ಧಾರನ ತಗೊಂಡು. ಮೇಡಮ್, ಯಾರ ಮಾತಿಗೆ ಇವತ್ತು ಬೆಲೆ ಇದೆ? ಯಡಿಯೂರಪ್ಪ ಸಾಹೇಬರು ನಾನು ರಕ್ತ ಇದ್ರೆ BJPಯಲ್ಲಿ ಅಂದವ್ರು ಹೊಸ ಪಕ್ಷ ಮಾಡಿದ್ರು. ಪುನಃ ಯಾವುದೇ ಕಾರಣಕ್ಕೂ ನನ್ನ ಹೆಣನೂ BJPಗೆ ವಾಪಸ್ ಹೋಗಲ್ಲ ಅಂದವರು ಪುನಃ ಬಂದ್ರು. ಅರ್ಥ ಆಯ್ತಾ? ಪುನಃ ದ್ವಿಮುಖರಾಗಿದ್ದಾರೆ. ಇನ್ನೊಂದು ಕಡೆ ಹೋಗೋದು. ನಾವು ರಾಜಕೀಯದಲ್ಲಿರೋರ ಬಗ್ಗೆ ಯಾರ ಬಗ್ಗೆ ಅಂತ ಚರ್ಚೆನೂ ಮಾಡೋಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ನೀವು ಯಾಕೆ ಒಬ್ಬ ವ್ಯಕ್ತಿನ ಲೀಡರ್ ಅಂತ ಮಾಡಕ್ ಹೋಗ್ತೀರಾ? ಇದನ್ನೇ ನಾವು ಮಾಡ್ಕೊ ಬಂದಿರೋದು. ಶ್ರೀರಾಮುಲನ್ನ ಇದೇ 4-5 ತಿಂಗಳಿಂದ ಹೋಗಿದ್ರೆ BJPಯ ರಾಜ್ಯಾಧ್ಯಕ್ಷ ಮಾಡ್ತಾರೆ ಅಂತ ಹೇಳ್ತಿದ್ರು. ಇದೇ 3 ವರ್ಷದ ಹಿಂದೆ ಹೋಗಿದ್ರೆ BJPಯ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತಿದ್ರು. ಒಂದೊಂದು ದಿನ ಬಳ್ಳಾರಿಯಿಂದ ಮುಖ್ಯಮಂತ್ರಿ ಆಗೋದಾದ್ರೆ ಶ್ರೀರಾಮುಲುಗೆ ಇವತ್ತು ಇಂಗ್ಲೀಷ್ ಮಾತಾಡಿದ್ರಲ್ಲ, ಇದನ್ನ ನೋಡಿ ನಾನು ನಿಜವಾಗ್ಲೂ ಖುಷಿ ಆಯಿತು. ಅರ್ಥ ಆಯ್ತಾ? ನಾವು ಶ್ರೀರಾಮುಲು ಅವರಿಗೆ ಬೇಕಾದಷ್ಟು ಒಂದು ಕೊಡಬೇಕಾಗಿರೋದನ್ನ ಕರ್ನಾಟಕದಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟಾಗಿದೆ. ಯಾರಾದ್ರೂ ಅದೇ ಸಮುದಾಯದಿಂದ ಇನ್ನೊಬ್ಬರಿಗೆ ಕೊಡ್ತಾರೆ ಬಿಡಿ. ವೆರಿ ನೈಸ್. ಆಮೇಲೆ ಕೆಲಸ ಮಾಡೋಕ್ಕೋಸ್ಕರ MLA ಆಗೋದು ಮೇಡಮ್, ನಿಮ್ಮ ತೇವಲ್ ತೀರಿಸ್ಕೊಳಕ್ಕೆ MLA ಆಗೋದಾದ್ರೆ ನೀವು ಅಷ್ಟು ಜನ ಸೇವೆ ಮಾಡಬೇಕು ಅಂತಿದ್ರೆ ನಿನ್ನ ಹತ್ರ ಇರೋ ದುಡ್ಡಲ್ಲೇ ಮಾಡಪ್ಪ. ಯಾಕೆ ಬೇಕು ನೋಡಿ? ಅಲ್ಲ, ನನಗೆ ಹಂಗಾದ್ರೆ ನೀವು ಹೇಳಿ, ಈಗ ಅಗರ್ವಾಲ್ ಸಾಹೇಬರು, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಂಡೂರು ಎಲೆಕ್ಷನ್ಗೆ ಆ ಸೋಲಿಗೆ ನೀವೇ ಕಾರಣ ಅಂತ ಹೇಳೋದಕ್ಕೆ ಬೇಜಾರಾಗಿದ್ದಾರೆ ಅಥವಾ ಬೇರೆ ಕಾರಣ ಇದೆಯಾ? ಮೇಡಮ್, ಆ ಸೋಲಿಗೆ ನೀವೇ ಕಾರಣ ಅನ್ನೋದಕ್ಕೂ ಇವತ್ತು ಜನಾರ್ದನ್ ರೆಡ್ಡಿ ಮಾತಾಡ್ತಿರೋದಕ್ಕೂ ಇದಕ್ಕೆ ಬಹಳಷ್ಟು ಬೇರೆ ಬೇರೆ ಉದಾಹರಣೆಗಳಿದೆ. ಯಾವಾಗ ನೀವು ಎಂತ ಕರ್ನಾಟಕ ಅಂತ ಒಂದು ಪಕ್ಷ ಮಾಡಿದ್ರಲ್ಲ, ಏನು ಜನಾರ್ದನ್ ರೆಡ್ಡಿ ಅವರು, ಅವತ್ತು ಇದೇ ಸ್ಟುಡಿಯೋದಲ್ಲಿ ನಾವು ಕೂತಿದ್ವಿ. ಅವತ್ತು ಶ್ರೀರಾಮುಲು ಏನೆಂದ್ರು, ಗೆಳತನ ನಾನು BJP ಬಿಟ್ಟು ಬರಲ್ಲ ಅಂತ. ಇದೇ ವಿಚಾರ ಇನ್ನೊಂದು ನಿಮಗೆ ಇನ್ನು ಮುಂದುವರೆದ ಭಾಗವಾಗಿ ಹೇಳ್ತೀನಿ. ಹಾಸನದಲ್ಲಿ ಪ್ರೀತಮ್ ಗೌಡ ನಾನು BJPಯಲ್ಲಿ ಹುಟ್ಟೋದು BJPಯಲ್ಲೇ ಸಾಯೋದು ಅಂತ ಇವತ್ತು ಹಾರಕ್ ರೆಡಿ ಆಗಿದ್ದಾರೆ. ನೋಡಿ, ಇವರಿಗೆಲ್ಲ ಯಾವುದು ಬೇಕಾಗಿಲ್ಲ, ಜನರ ಸಮಸ್ಯೆಗಳೇನು ಬೇಕಾಗಿಲ್ಲ. ಬೇಕಾಗಿರೋದು ನಾನು ಎಷ್ಟು ಪ್ರಬಲನಾಗ್ತೀನಿ ಅಂತೇಳಿ. ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಇಲ್ಲೂ ಬರ್ಕೊಡ್ತೀನಿ ಮೇಡಮ್, ಇನ್ನು ರಾಜಕೀಯದಲ್ಲಿ ಆ ಲೆವೆಲ್ಗೆ ದುಡ್ಡು ಮಾಡೋಕ್ಕಾಗೋದಿಲ್ಲ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀರಾಮುಲು ಆಪ್ತರು ಶಿವಾನಂದ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನಾಗ್ತಾ ಇದೆ? ಶ್ರೀರಾಮುಲು ಅವರು ರಾಜೀನಾಮೆ ಮಾತುಗಳನ್ನಾಡಿದ್ರು, ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಅಸಮಾಧಾನ ಬೇರೆ, ಮಗದೊಂದು ಕಡೆ JP ನಡ್ಡಾ ಅವರು ಕರೆ ಮಾಡಿ ಕೂಡ ಮಾತಾಡ್ತಾ ಇದ್ದಾರೆ. ಸದ್ಯದ ರಾಮುಲು ಅವರ ನಿಲುವೇನು?
ರಾಮುಲು ಅವರು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಮುಖ ರಾಜಕಾರಣಿಗಳು. ಕೇಳಿಸ್ತಾ ಇದೆ ತಮಗೆ? ಎಸ್ ಪ್ಲೀಸ್ ಕಂಟಿನ್ಯೂ ಸರ್. ಅದರಲ್ಲಿ ಸಂದೇಹ ಇಲ್ಲ. ಒಂದು ಸಮುದಾಯದ ಒಂದು ಪ್ರತಿಷ್ಠಿತ ವ್ಯಕ್ತಿ ಮತ್ತು ಬಲಿಷ್ಠ ನಾಯಕ ಎಂಬುದರಲ್ಲೂ ಸಂದೇಹ ಇಲ್ಲ. ಓಕೆ. ಅವರು ಸಮುದಾಯದಕ್ಕಾಗಿ ಅವರ ಶ್ರಮವಂತೂ ಬಹಳ ಇದೆ. ಆಮೇಲೆ ಜನರ ಪರವಾಗಿ ಹೋರಾಟ ಮಾಡುವಂತ ವ್ಯಕ್ತಿತ್ವ ಇದೆ. ಹೀಗಿರುವಾಗ ಅವರು ಒಂದು ತಂಡ ಇತ್ತು ನಮ್ಮ ಬಳ್ಳಾರಿಯಲ್ಲಿ. ಜನಾರ್ದನ್ ರೆಡ್ಡಿ ಅವರು, ಕರುಣಾಕರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಎಲ್ಲ ಒಟ್ಟಾಗಿ ತಾವು ಇವು ರಾಜಕೀಯದಲ್ಲಿ ಒಂದು ನಮ್ಮ ಬಳ್ಳಾರಿಯಲ್ಲಿ ಒಂದು ಇದು ಮೇಲ್ವರ್ಗದ ಕುಟುಂಬ ದೌರ್ಜನ್ಯ ಮಾಡ್ತಾ ಇತ್ತು ಆ ರಾಜಕಾರಣಿಯಲ್ಲಿ. ಅದಕ್ಕೆ ಬಹಳಷ್ಟು ಮಂದಿ ನಾವು ಸಫರ್ ಆಗಿದ್ವಿ. ಬಳ್ಳಾರಿ ಜನ ಬೇಸತ್ತಿದ್ರು. ಹೊಸದಾಗಿ ರಾಜಕಾರಣಕ್ಕೆ ಬಂದಂತ ಶ್ರೀರಾಮುಲು ಅವರು ಮತ್ತೆ ಈ ತಂಡ ಇದೆಯಲ್ಲ, ಇವರು ಜನರ ಪರವಾಗಿ ನಿಂತರು, ಜನರ ಸಲುವಾಗಿ ಹೋರಾಟ ಮಾಡಿದ್ರು, ಬಡ ಜನರ ಪರವಾಗಿ ಹೋರಾಟ ಮಾಡಿದ್ರು. ಇದರಲ್ಲಿ ಸಂದೇಹನೇ ಇಲ್ಲ. ಈಗ ಶ್ರೀರಾಮುಲು ಅವರು ಸಮುದಾಯದ ಪರನೂ ಹೋರಾಟ ಮಾಡಿದ್ದಾರೆ, ಬಡವರ ಪರನೂ ಹೋರಾಟ ಮಾಡಿದ್ದಾರೆ. ಜೊತೆಗೆ ಇವ್ರಿಗೆ ಏನಂತಂದ್ರೆ ಸುಷ್ಮಾ ಸ್ವರಾಜ್ ಅವ್ರು ಬಂದಾಗಿಂದ ಒಂದು ರಾಜಕೀಯದಲ್ಲಿ ಒಂದು ದೊಡ್ಡ ನೆಲೆ ಸಿಕ್ತು. ಹೌದು. ಇವರು ರಾಜಕೀಯವಾಗಿ ಒಂದು ಚಾರ್ಮ್ ತಗೊಂಡ್ರು. ಆಮೇಲೆ ಆ ನಂತರ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ರು, ಅಧಿಕಾರ ಬಂತು. ಅಧಿಕಾರ ಬಂದ ಮೇಲೆ ಜನರಿಗಾಗಿ ಮಾಡಿದ್ರು. ಆದ ನಂತರ ಈ ಮೈನಿಂಗ್ ಚಟುವಟಿಕೆಗಳು ನಡೆದು ಆ ಸಮಯದಲ್ಲಿ ಏನು ರಾಯಲ್ಟಿ, ನಮ್ಮ ಮೈನಿಂಗ್ ನಡೆಯುವಾಗ ಒಂದು ರಾಯಲ್ಟಿ ನಡೀತದೆ, ರಾಯಲ್ಟಿ ಅಂತ ಕಟ್ಟಬೇಕು ಸರ್ಕಾರಕ್ಕೆ. ಆ ರಾಯಲ್ಟಿ ಬಹಳ ಕಡಿಮೆ ಇತ್ತು. ಒಂದು ಟನ್ಗೆ 40, 50, 35 ರೂಪಾಯಿ ಹಂಗಿತ್ತು. ಅಂದ್ರೆ ಲಾಭ ಜಾಸ್ತಿ ಬಂತು. ಈ ಮೈನಿಂಗ್ ಮಾಡೋರಿಗೆಲ್ಲರಿಗೂ ಲಾಭ ಜಾಸ್ತಿ ಬಂತು. ಆ ಹಣವನ್ನ ಅವ್ರು ಏನ್ ಮಾಡಿದ್ರು, ರಾಜಕೀಯವಾಗಿ ಬಳಸಿದ್ರು, ಸಮಾಜ ಸೇವೆಗೆ ಬಳಸಿದ್ರು, ಮದುವೆಗಳು ಮಾಡಿದ್ರು, ಎಲ್ಲ ಒಂದು ಒಳ್ಳೆ ಜನಪರ ಕೆಲಸಗಳನ್ನ ಮಾಡಿದ್ರು. ಅದಾದ ನಂತರ ಶ್ರೀರಾಮುಲು ಹೆಜ್ಜೆ ಹೆಜ್ಜೆಯಾಗಿ ಸ್ವಲ್ಪ ಆತ ರಾಜಕೀಯವಾಗಿ ಮುಂದೆ ಬಂದ. ಓಕೆ ಶಿವಾನಂದ್ ಅವರು, ನನಗೆ ಅರ್ಥ ಆಯ್ತು ಶ್ರೀರಾಮುಲು ಯಾವ ರೀತಿ ಬೆಳೆದು ಬಂದಿದ್ದಾರೆ ಅನ್ನೋದನ್ನ ಪಾಪ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಬಟ್ ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀರಿ. ನೋಡಿ, ಬಿಜೆಪಿ ಆ ಸಭೆಯಲ್ಲಿ ಚರ್ಚೆ ಆಯ್ತು ನೋಡಿ. ಆ ಚರ್ಚೆಯಂತೆಯೇ ನಾವು ನೋಡೋದಾದ್ರೆ ಬಂಗಾರು ಹನುಮಂತು ಅವರ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ಹೇಳ್ತಾರಲ್ಲ, ಅದನ್ನ ನೀವು ಒಪ್ತೀರಾ? ಅದು ಒಪ್ಪದಿಲ್ಲ, ನಾನು ರೈಟ್, ಅದು ಒಪ್ಪದಿಲ್ಲ. ಸೊ ಈ ಮಾತನ್ನ ಕೇಳಿದಾಗ ಶ್ರೀರಾಮುಲು ಅವರು ನಾನು ರಾಜೀನಾಮೆ ಕೊಡಬೇಕು ಅನ್ನುವಷ್ಟು ಬೇಸರ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಆ ನಿರ್ಧಾರವನ್ನು ನೀವು ಒಪ್ಪೋದಕ್ಕೆ ಸಾಧ್ಯವಾ? ಅಂದ್ರೆ ಅವ್ರು ಮಾತನಾಡುವಾಗ ಅವರಿಗಾದ ಅವಮಾನ, ಅವರು ಮೊದಲು ಸ್ವಾಭಿಮಾನಿ ಇದ್ದಾರೆ, ಅವ್ರಿಗಾದ ಅವಮಾನ ಆದಾಗ ಅವರು ತಮ್ಮ ವಾಯ್ಸ್ ಹೇಳಿದ್ದಾರೆ, ನಿಮ್ಗೆ ಬೇಡ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂದ್ರು. ರಾಜೀನಾಮೆ ಕೊಡ್ತೀನಿ ಅಂದ್ರು. ನೋಡಿ, ರಾಜೀನಾಮೆ ಕೊಡ್ತೀನಿ ಅಂದ್ರೆ ಆಗ್ಲಿ, ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ ಅವರು. ಓಕೆ, ಗಾಟ್ ಇಟ್. ಈಗ ನೋಡಿ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕಾಗಿರುವಂತ ವಿಷಯಗಳು ಮಾಧ್ಯಮದಲ್ಲಿ 4 ಜನ ಗೊತ್ತಾಗೋ ಹಾಗೆ ಮೈಕ್ಗಳಲ್ಲಿ ಮಾತಾಡ್ತಿರೋದ್ರಿಂದಾಗಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವಂತ ಅರಿವು ಶ್ರೀರಾಮುಲು ಅವ್ರಿಗಿರ್ಬೋದು ಅಥವಾ ನಿಮ್ಮ ನಾಯಕರಿಗಿದೆ ಅಂತ ಅನ್ನಿಸ್ತಾ ಇದೆಯಾ? ಅಲ್ಲ, ಪಕ್ಷದ ವರಿಷ್ಠರೇ ಅನುಮಾನ ಪಟ್ಟಾಗ ಮತ್ತೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಮತ್ತೆ ಒಬ್ಬ ಬಲಿಷ್ಠವಾಗಿ ನಾಯಕತ್ವ ಬೆಳೆಸ್ಕೊಂಡು ಬಂದಂತ ವ್ಯಕ್ತಿಗೆ ಅವಮಾನ ಆದಾಗ ಆತ ವಾಯ್ಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಕೋರ್ ಕಮಿಟಿ ಅಲ್ದ ಇನ್ನೆಲ್ಲಿ ಮಾಡ್ಬೇಕಾತ? ಓಕೆ, ನಿನ್ನೆ ಮಾತಾಡ್ತಾ ಇದ್ದಾಗ ಶ್ರೀರಾಮುಲು ಅವರು ಇನ್ನೊಂದು ವಿಚಾರ ಹೇಳಿದ್ರು. ಬಂಗಾರು ಹನುಮಂತು ಸೋಲಿಗೆ ನಾನು ಕಾರಣ ಅಲ್ಲ, ಸ್ವತಃ ಜನಾರ್ದನ್ ರೆಡ್ಡಿ ಬಂಗಾರು ಹನುಮಂತು ಅವರು ಈ ಸೋಲಿಗೆ ನಾನು ಕಾರಣ, ಶ್ರೀರಾಮುಲು ಕಾರಣ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಅಥವಾ ಇನ್ಫಾರ್ಮೇಶನ್ನ ಹೈಕಮಾಂಡಿಗೆ ತಲುಪಿಸಿದ್ದಾರೆ. ಹಾಗಾಗಿ ನನ್ನನ್ನು ದೂಷಿಸ್ತಾ ಇದ್ದಾರೆ, ಈ ಶ್ರೀರಾಮುಲನ್ನು ದೂಷಿಸ್ತಿದ್ದಾರೆ. ಶ್ರೀರಾಮುಲು ಅದೇ ಬಂಗಾರು ಹನುಮಂತು ಗೆಲುವಿಗಾಗಿ ಶತಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಹೌದಾ? ಜನಾರ್ದನ್ ರೆಡ್ಡಿ ಮತ್ತು ಬಂಗಾರು ಹನುಮಂತು ಏನಾದರೂ ಇನ್ಫಾರ್ಮೇಶನ್ ಆ ಥರ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರ ಹೈಕಮಾಂಡ್ಗೆ? ಹೌದು ಕೊಟ್ಟಿದ್ದಾರೆ. ಈಗ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾಯ್ತು ಅಂತಂದ್ರೆ, ಅವರು ಕೆಲ ದಿನ ಜೈಲುವಾಸ ಅನುಭವಿಸಿದ್ರು, ಕೆಲ ದಿನ ಗಡಿಪಾರ ಆಗಿದ್ರು, ನಮ್ಮ ಬಳ್ಳಾರಿಯಲ್ಲಿ ಪ್ರವೇಶ ಇರಲಿಲ್ಲ. ಆ ಸಮಯದಲ್ಲಿ ಶ್ರೀರಾಮುಲು ರಾಜಕೀಯವಾಗಿ ಮತ್ತೆ ಸಾಮಾಜಿಕವಾಗಿ ಬೆಳೆದ್ಬಿಟ್ನಲ್ಲ ಅನ್ನುವಂತ ಒಂದು ಏನಾದ್ರು ಅವರಲ್ಲಿ ಅಸೂಯ ಭಾವನೆ ಬಂದಿರ್ಬೋದು. ಆಗ
ಸಮುದಾಯದವ್ರನ್ನೇ ಕಟ್ಕೊಂಡು ಸಮುದಾಯನ ಹೊಡೆಯಕ್ಕೆ ಸಮುದಾಯದ ಒಬ್ಬ ವ್ಯಕ್ತಿ ಹನುಮಂತ ಈಗ ಬೆಳ್ತಾ ಇರುವಂತ ಒಬ್ಬ ಸಮುದಾಯದ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಈ ರೀತಿ ಮಾತುಗಳನ್ನ ಹೇಳಿಸಿದ್ದಾನೆ ಎಂಬುದರಲ್ಲಿ ತಪ್ಪೇನಿಲ್ಲ, ಅದು ರೈಟ್. ನಿಜ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಿದ್ದ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಹೇಳೋದೆಲ್ಲ ಹೇಳಿದ್ರು. ಆಮೇಲೆ ಅದೇನೇ ಆದ್ರೂ ಕೂಡ ಶ್ರೀರಾಮುಲು ನನ್ನ ಸ್ನೇಹಿತ ಅಂತ ಹೇಳಿದ್ರು. ಒಪ್ಪುತ್ತೀರಾ ಮಾತನ್ನ? ಅವರು ಸ್ನೇಹಿತರು, ಮತ್ತೆ ಇವರು ನಮಗೆ ಗಿನ್ನಿಸ್ ದಾಖಲೆ ಆಗುತ್ತೆ ಅನ್ನುವಂತ ಸಂತೋಷ ನಮಗಿತ್ತು. ಈಗ ಮುರಿದೋಗುತ್ತೆ ಅನ್ನೋದು ನಮಗೂ ಕೂಡ ನೋವಿನ ಸಂಗತಿ. ಕಾಂಪ್ರಮೈಸಿಗೆ ಬಂದ್ರೆ ಜೊತೆಗಿರೋಣ, ಆಯ್ತು ಸಮಸ್ಯೆ ಮುಂದೆ ಆಗದ್ ಬೇಡ, ಈ ತರದ ಮಾತುಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ? ಈಗ ಜನಾರ್ದನ್ ರೆಡ್ಡಿ ಅವರ ವ್ಯಕ್ತಿತ್ವ ಹೇಗಿದೆ ಅಂದ್ರೆ, ನನ್ನ ಕಾಲ್ ಕೆಳಗೆ ಇರಬೇಕು, ನಾನು ಹೇಳ್ದಲ್ಲಿ ಕುಂದಿರ್ಬೇಕು, ನಾನು ಹೇಳ್ದಲ್ಲಿ ನಿಂದಿರ್ಬೇಕು ಅನ್ನುವ ಮನಸ್ಥಿತಿ ಇರುವಾಗ ಈಗ ಶ್ರೀರಾಮುಲು ಹಾಗೆ ಸ್ವಾಭಿಮಾನ ಬಿಟ್ಟು ಇರಕ್ಕಾಗತ್ತಾ? ನಮ್ಮ ಸಮುದಾಯದ ಒಬ್ಬ ಲೀಡರ್ ಹಾಗಿರಕ್ಕಾಗತ್ತಾ? ಶ್ರೀರಾಮುಲು ಅವರ ಯಾವುದೇ ನಿರ್ಧಾರಕ್ಕೆ ನಿಮ್ಮ ಸಮಾಜದ ಬೆಂಬಲ ಯಾವ ರೀತಿ ಇದೆ? 100% ಅನ್ಕೋಬಹುದಾ? 100% ನಮ್ಮ ಸಮುದಾಯದ ಜನ ಅವರಿಗೆ ಪ್ರೀತಿ ತೋರಿಸಿದ್ದಾರೆ, ಅವ್ರ ಬೆಂಬಲಕ್ಕೆ ಇರ್ತಾರೆ, ಅವರ ಜೊತೆ ಇರ್ತಾರೆ. ಅವರನ್ನ ನಾವು ಯಾವತ್ತೂ ಕೈ ಬಿಡಲ್ಲ. ನಮ್ಮ ಸಮುದಾಯದವರಿಗೆ ಎಲ್ಲರಿಗೂ ನಾವು ಕೂಡ ಹೇಳ್ತೀವಿ, ಚರ್ಚೆ ಮಾಡ್ತೀವಿ. ಸಮುದಾಯದ ಪರ ಅವರು ನಾಯಕತ್ವ ವಹಿಸ್ತಾರೆ, ಅವರ ಪರವಾಗಿ ನಾವು ಇರ್ತೀವಿ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಷಯಗಳು ಇವತ್ತು ಮಾಧ್ಯಮದೊಂದಿಗೆ ಜನರನ್ನು ತಲುಪುವ ಮಟ್ಟಕ್ಕೆ ಹೋಗಿದೆ. ನಾಗೇಂದ್ರ ಅವರೇ, ನೀವು ಹೇಳಬೇಕು, ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ನಿಮ್ಗೇನಾದ್ರೂ ಮುಜುಗರ ಆಗ್ತಿದೆಯಾ? ಇದು ಒಂದು ಪಕ್ಷದ ಸಮಸ್ಯೆ, ಬಗೆಹರಿಸ್ಕೊಂತೀವಿ ಅಂತನ? ಮೇಡಮ್, ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ರಾಜ್ಯದಲ್ಲಿ ಒಂದು ಪಕ್ಷ ಸಂಘಟಿತ ಆಗಬೇಕಾದ್ರೆ ಒಳಗಿನ ಹುಳುಗಳು ಯಾವ, ಒಳಗಿನ ಮನಸ್ಥಿತಿ ಏನು, ಅವರ ಮನಸ್ಥಿತಿ ತಕ್ಕವಾಗ ಅವರವರು ಬರ್ತಾರೆ. ಆಚೆ ಬಂದಾಗ ಏನಾಗುತ್ತೆ, ಈ ಥರ ಸನ್ನಿವೇಶಗಳು ಕ್ರಿಯೇಟ್ ಆಗ್ತವೆ. ಈ ಸನ್ನಿವೇಶಗಳು ಅತಿ ಅಮೂಲ್ಯವಾದದ್ದು ರಾಷ್ಟ್ರೀಯ ಪಕ್ಷಕ್ಕೆ ಬೇಕಾಗಿರೋವಂಥದ್ದು, ಬೇಕಾಗಿರೋ ಸಂದರ್ಭಗಳು ಮತ್ತು ಬೇಕಾಗಿರೋ ಒಂದು ಪರಿಸ್ಥಿತಿ. ಯಾಕಂದರೆ 2028ಗೆ ಎಲೆಕ್ಷನ್ಗೆ ಹೋಗಬೇಕಾಗಿದೆ. 2028 ಈ ಪರಿಸ್ಥಿತಿ ಬಂದಿದ್ರೆ ರಾಜ್ಯದಲ್ಲಿ ನಮಗೆ BJP ಬರ್ತಾ ಇರಲಿಲ್ಲ, NDA ಸರ್ಕಾರ ಬರ್ತಾ ಇರಲಿಲ್ಲ. ಅವೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಇವಾಗ್ತಾರೆ ತುಂಬ ಮುಂದೆ ಆಗ್ತಾಯಿದೆ, ಮುಂಜಾಗ್ರತೆ ಅಂತ ಹೇಳ್ಬೋದು. ಇವತ್ತು ಪ್ರತಿಯೊಂದು ರಾಜಕಾರಣಿಗಳಲ್ಲಿ ಮನಸ್ಥಿತಿಗಳಲ್ಲಿ ನನಗೊಂದು ಒಳ್ಳೆಯ ಉನ್ನತ ಸ್ಥಾನಮಾನ ಬೇಕು, ನನ್ನ ಗುರುತಿಸ್ಬೇಕು, ನನ್ನ ಒಂದು ಲೆವೆಲಲ್ಲಿ ನೋಡಬೇಕು, ನನಗೂ ಎಲ್ಲ ಸ್ಥಾನಮಾನಗಳು ಬೇಕು ಅನ್ನೋದು ಪ್ರತಿಯೊಬ್ಬ ರಾಜಕಾರಣಿ ಕಾರ್ಯಕರ್ತರು ಇದೆಲ್ಲರೂ ಇರೋವಂಥ ವಿಚಾರಣೆ. ಆದರೆ ಈಗೇನು ನಡೀತಾ ಇದೆ ಇಲ್ಲಿ ಸನ್ನಿವೇಶಗಳು, ಈ ಸನ್ನಿವೇಶಗಳು ತುಂಬ ಸೂಕ್ಷ್ಮವಾದ ವಿಚಾರಗಳು. ಅಲ್ಲ, ಈಗೇನು ಅಧಿಕಾರ ಇದೆಯಾ? 2028 ಹೋಗ್ಬೇಕು, ನಮ್ಗೆ ಇನ್ನೂ 3 ವರ್ಷ ಶೆಡ್ಯೂಲ್ ಇದೆಯಲ್ಲ ಮೇಡಮ್. ಹೌದು, ಈಗ ಏನಾಗುತ್ತೆ ಅಂದ್ರೆ ಈಗಿರೋಂಥ ಮನಸ್ತಾಪಗಳೆಲ್ಲ ಅಲ್ಲಿ ಒಂದು ಶಮನ ಮಾಡಿ ಎಲ್ಲಾನು ಒಂದು ಮನಸ್ಥಿತಿ ತಂದು ಒಗ್ಗೂಡಿಸಿ ಪಕ್ಷನ ಸಂಘಟನೆ ಮಾಡಿ ರೂಲಿಂಗ್ ಗೌರ್ಮೆಂಟ್ ಆಡಳಿತದ ಭ್ರಷ್ಟಾಚಾರಗಳೆಲ್ಲ ವಿರೋಧ ಹೋರಾಟ ಮಾಡಿ ಇನ್ನು ಯಾರ್ಯಾರು ಜೈಲಿಗೆ ಹೋಗ್ತಾರೋ ಅವ್ರಿಗೆಲ್ಲ ಜೈಲಿಗೆ ಕಳಿಸಿ, ಯಾರು ರಾಜೀನಾಮೆ ಕೊಡ್ತಾರೋ ಅವ್ರಿಗೆಲ್ಲ ರಾಜೀನಾಮೆ ಕೊಡ್ಸ್ಬೇಕಂದಾಗ ನಾವೆಲ್ಲ ಸೊ ಒಳ ಜಗಳ ಇರೋದನ್ನ ಸಮನ ಮಾಡ್ಕೊಬೇಕು. ಅಂದ್ರೆ ನೋಡಿ, ಯಾವತ್ತೂ ಅಷ್ಟೇ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳು ಉಪಯೋಗಿಸೋದಲ್ಲ, ಯುದ್ಧಕ್ಕೆ ಹೋದ್ಮೇಲೆ ಬಾಣಗಳು ಹುಡುಕೋದಲ್ಲ. ಯುದ್ಧಕ್ಕೆ ಹೋಗ್ತಾ ಇದೆ ಅಂದಾಗ ಮೊದಲೇ ಪ್ರಿಪೇರ್ ಹೋಗಬೇಕು. ಹಂಗೆ ಮುಂದೆ ಚುನಾವಣೆ ಶ್ರೀರಾಮುಲು ಅವ್ರನ್ನ ಬಿಜೆಪಿಯಿಂದ ಕಳಿಸ್ತಾರ, ಜನಾರ್ದನ್ ರೆಡ್ಡಿ ಅವ್ರನ್ನ ಕಳಿಸ್ತಾರ, ಯತ್ನಾಳ್ ಅವ್ರನ್ನ ಕಳಿಸ್ತಾರ, ವಿಜೇಂದ್ರ ಅವ್ರನ್ನ ಇಳಿಸ್ತಾರ. ನೋಡಿ, ಇದು ಬರೀ ಮಾತುಕತೆ ಆಗಿದೆ ಅಷ್ಟೇ, ಚರ್ಚೆಗಳು ಆಗ್ತಾ ಇರ್ತವೆ. ಹಂಗಂತ ಯಾರನ್ನೂ ಕಳ್ಸೋದಲ್ಲ. ಇವತ್ತು ಶ್ರೀರಾಮುಲು ಮತ್ತೆ ಏನಾದ್ರು ಜನಾರ್ದನ್ ರೆಡ್ಡಿ ನೋಡಿದ್ರೆ ಇವತ್ತು ಅವ್ರ ಪಕ್ಷನ ತುಂಬ ಎಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ. BJP ಪಕ್ಷಕ್ಕೆ ಅವ್ರದ್ದು ಎಷ್ಟು ಕೊಡುಗೆ ಇದೆ, ಮತ್ತು ಅವ್ರು ಎಷ್ಟು ಶ್ರಮ ವಹಿಸಿದ್ದಾರೆ. ಸುಷ್ಮಾ ಸ್ವರಾಜ್ ಅವ್ರು ಬಂದಾಗ ಇಲ್ಲಿ ಅವರು ಒಂದು ಪಾತ್ರಗಳೇನೋ ಅವ್ರದ್ದು BJP ಬರಬೇಕಂದ್ರೆ ಮೂಲಕನೇ ಅವರೊಂದು ಎಲ್ಲೋ ಕಡೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅನ್ನೋದನ್ನ ಇಡೀ ರಾಜ್ಯದ ಜನ ಗೊತ್ತಿದೆ. ಹಂಗಾಗಿ ಬಂದಿರೋ ಮಾತಲ್ಲೇ ಬ್ರೇಕ್ ಆಗಿಬಿಡುತ್ತೆ, ಅವರು ಹೋಗೇ ಬಿಡ್ತಾರೆ ಅನ್ನೋದೆಲ್ಲ ಅವೆಲ್ಲ ಒಂದು ಕಲ್ಪೋಲಿತ ಕಥೆಗಳಷ್ಟೇ. ಬಂದಿರೋ ಮಾತು ಸತ್ಯ, ಹೇಳಿರೋ ಮಾತು ಸತ್ಯ. ಎಲ್ಲೋ ಒಂದು ಕಡೆ ನೋವಾದಾಗ, ಸ್ವತಃ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಎಲ್ಲೋ ಒಂದ್ ಕಡೆ ಮಾತು ಬರುತ್ತೆ. ಮತ್ತೆ ಅದನ್ನ ಕುಂಸಿ ಸಂಧಾನ ಮಾಡೋದು ಕೆಲವು ದಿನಗಳು ಮೇಡಮ್. ಅದಕ್ಕೆ ಹೈಕಮಾಂಡ್ ಇಲ್ಲೇ ಇದೆಯಲ್ಲ, ಹೈಕಮಾಂಡ್ ಇಲ್ಲೇ ಇದೆಯಲ್ಲ, ಅದಕ್ಕಂತಾನೆ ಈ ಒಂದು ಸಮಸ್ಯೆನ ಬಗೆಹರಿಸಿ ಈ ಭ್ರಷ್ಟಾಚಾರ ಆಡಳಿತ ಪಕ್ಷದಲ್ಲಿ ಭ್ರಷ್ಟಾಚಾರನ ಹೋರಾಟ ಮಾಡ್ಬೇಕಂದ್ರೆ ನಮ್ಮಲ್ಲಿರೋ ಕಚ್ಚಾಟಗಳು ಒಂದಾಗಬೇಕು, ನಿಮ್ಮಲ್ಲಿರೋ ಸಮಸ್ಯೆಗಳು ಬಗೆಹರಿಸ್ಕೊಬೇಕು. ಒಂದು ನಾಯಕತ್ವದಲ್ಲಿ BJP ರಾಜ್ಯದಲ್ಲಿ ಹೋಗ್ಬೇಕಾಗಿ ಒಬ್ಬ ನಾಯಕನ ಇದ್ರಲ್ಲಿ ಹೋಗ್ಬೇಕನ್ನೋದು. ಅದೇನಾದ್ರೂ HD ಕುಮಾರಸ್ವಾಮಿ ಅವರ ಹಿಂಗೆ ಆ ಕ್ಲಾರಿಟಿ ಕೊಟ್ಬಿಡಿ. ಅಲ್ಲ, ನಾವು NDA ಜೊತೆ ಸೇರಿ ಹೋಗ್ಬೇಕು. BJP ಮತ್ತೆ JDS ಇಬ್ರು ಜೊತೆಯಲ್ಲೇ ಹೋಗ್ಬೇಕು. NDA ಸರ್ಕಾರ ಆಗಿರೋದು ಇವತ್ತೇನು ವಿಜೇಂದ್ರ ಅವರ ಒಂದು ಸಾರಥ್ಯದಲ್ಲಿ ಇವತ್ತು ಹೋಗ್ತಾ ಇದೆಯಾ, ಅವನು ಧೀಮಂತ ನಾಯಕ ಮತ್ತೆ ಜನನಾಯಕ, ಮತ್ತೆ ಪ್ರತಿಯೊಬ್ಬರು ಜನಕ್ಕೆ ಸಿಗ್ತಾರೆ, ಎಲ್ಲರ ಜೊತೆ ಹೊಂದ್ಕೊಂಡ್ತಾರೆ, ಸಂಘಟನೆ ಮಾಡೋ ಒಂದು ಕೆಪಾಸಿಟಿ ಇದೆ. ಆಮೇಲೆ BJP ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಯಾರನ್ನೋ ಹೇಳಿ ಕೇಳಿ ಬಂದು ರಾತ್ರಿ ಮಾಡಲ್ಲ. ಅವರು ತುಂಬಾ ಪ್ರೀ ಪ್ಲಾನ್ ಇರುತ್ತೆ. ಇಂಥವ್ರನ್ನೇ ನಾವು ಅಲ್ಲಿ ಅಧ್ಯಕ್ಷ ಮಾಡಿದ್ರೆ ಮಾತ್ರ ಪಕ್ಷ ಆಯ್ತು. ಒಂದು ಎಲೆಕ್ಷನ್ ವಿಚಾರ ತಗೊಂಡ್ರು, ಎಲ್ಲಾ ಎಲೆಕ್ಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಸಂಡೂರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಬಂಗಾರು ಹನುಮಂತುಗೆ ಎಡಬಲದ
ರೀತಿ ನಿಂತ್ಕೊಂಡಿದ್ರು ಯಾರೋ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ಅಲ್ಲಿ ಆ ಸೋಲನ್ನು ಸರಿಯಾದ ಸಮವಾಗಿ ಹಂಚಬೇಕಾಗಿತ್ತು. ಜನಾರ್ದನ್ ರೆಡ್ಡಿಯೂ ಕಾರಣ, ಶ್ರೀರಾಮುಲುವೂ ಕಾರಣ ಅಂತ ಹೇಳಬೇಕಾಗಿತ್ತು. ವೈ ಶ್ರೀರಾಮುಲು? ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಭೆಯಲ್ಲಿ 53 ಜನ ಶಾಸಕರು ಇರ್ತಾರೆ, ಹೈಕಮಾಂಡ್ ಅಲ್ಲೊಂದು ತೀರ್ಪು ತಗೊಳುತ್ತೆ. ಅದರಲ್ಲಿ ಪರ ಎಷ್ಟು ಜನ ಮಾತಾಡಿದ್ದಾರೆ, ಅಲ್ಲಿ ಪರ ಬಂದು 47 ಜನ ಅವರು ಶ್ರೀರಾಮುಲು ಪರ ನೆಗೆಟಿವ್ ಮಾತಾಡಿದ್ದಾರೆ, ವಿರೋಧ ಮಾತಾಡಿದ್ದಾರೆ. ಅದು ಹೈಕಮಾಂಡ್ ತಗೊಂಡಾಗ ಎಲ್ಲೋ ಒಂದ್ ಕಡೆ ಹರ್ಟ್ ಆಗುತ್ತೆ, ಡಿಕ್ಟೇಟ್ ಮಾಡೇ ಮಾಡುತ್ತೆ. ಇವಾಗ ಒಂದು ತಪ್ಪು ಅಂದಾಗ ಒಂದು ಶಿಕ್ಷೆ ಇದ್ದೇ ಇರುತ್ತೆ. ಆಗ ಒಂದು ಮಾತು ಹೇಳಿದ್ದಾರೆ, ಆ ಮಾತು ಅವ್ರು ನೊಂದಿದ್ದಾರೆ, ಎಲ್ಲೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಹಂಗಂತ ಬಿಜೆಪಿನೇ ತೊರೆದು ಹೋಗ್ಬಿಡ್ತಾರೆ, ಬಿಜೆಪಿದಲ್ಲಿ ಇರೋದಿಲ್ಲ, ನಾಳೆ ಬೆಳಗ್ಗೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ. ಇವೆಲ್ಲ ಇದೇನು ಕಟ್ಟು ಕಥೆಗಳು. ಕಾಂಗ್ರೆಸ್ ಅಲ್ಲಿ ಮಾಡಕ್ಕಾದ್ರೂ ಏನಿದೆ? ಕಾಂಗ್ರೆಸ್ ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಏನೋ ಅಭ್ಯರ್ಥಿಗಳಾಗ ಪಾಪ ಶಾಸಕರು ಇವತ್ತು ವಿಧಾನಸೌಧಕ್ಕೂ ಹೋಗಕ್ಕಾಗ್ತಾ ಇಲ್ಲ, ಕ್ಷೇತ್ರಕ್ಕೂ ಹೋಗಕ್ಕಾಗ್ತಾ ಇಲ್ಲ. ಇವತ್ತು ಟ್ರಿಪ್ಗಳು ಹೋಗ್ತಾ ಇದ್ದಾರೆ, ವಿದೇಶ ಟ್ರಿಪ್ಗಳಲ್ಲಿ ಆಯಾಗಿದ್ದಾರೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಕಾಂಗ್ರೆಸ್ ಅವರು ಇಲ್ಲೇ ಗೋವಾಕ್ಕೆ ಹೋಗಿ ಬಂದ್ಬಿಡೋರು, ಗೋವಾದಲ್ಲಿ ಹೋಗಿ ಟ್ರಿಪ್ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡ್ಬರೋರು. ಇವತ್ತು ಅದೆಷ್ಟು ಸಾವಿರ ಕೋಟಿಗಳ ಹತ್ರ ಇದೆ ಗೊತ್ತಿಲ್ಲ, ಎಲ್ಲ ಪ್ಯಾಕೇಜ್ ಹೋಗ್ತಾರೆ ದುಬೈಗೆ. 500,000 ಕೋಟಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋರು ಬಿಜೆಪಿ ಅವರು. ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ಅವರು ಎಲ್ಲ ಇವತ್ತು ದುಬೈ ಟೂರ್ಗೆ ಹೋಗ್ತಾ ಇದ್ದಾರೆ, ಇವತ್ತು ಪ್ಯಾಕೇಜ್ ಟೂರ್ ಮಾಡ್ಕೊಂಡು. ಇವತ್ತು ಮುಂಚೆ ನೀವು ನೋಡ್ಬೋದಾಯ್ತು, ಎಲ್ಲ ಗೋವಾಗೆ ಹೋಗ್ಬಿಡ್ತಾ ಇದ್ರು ಬೀಚ್ಗೆ. ಇವತ್ತು ದುಬೈ ಟೂರ್ ಹೋಗ್ತಾ ಇದ್ದಾರೆ, ಎಲ್ಲ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಮತ್ತೆ ಅವ್ರು ಭ್ರಷ್ಟಾಚಾರನ ಹೆಂಗೆ ಅವರು ಅದನ್ನ ಕೂಲಾಗಿ ತಗೋಬೇಕು ಅನ್ನೋ ಡಿಸ್ಕಷನ್ ದುಬೈಗಳಲ್ಲಿ ವಿದೇಶ ದೇಶಗಳಲ್ಲಿ ಮಾಡಕ್ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮಾಡಕ್ ಹೋದ್ರೆ ಹೈಕಮಾಂಡ್ ಇಂದ ಬ್ರೇಕ್ ಬರ್ತದೆ, ಯಾವುದೇ ಊಟಗಳು ಮಾಡಬಾರ್ದು, ಯಾವುದೇ ಶಾಸಕರು ಸೇರಬಾರ್ದು, ಎಲ್ಲ ಒಂದು 10 ಜನ MLA ಗಳು ಒಂದ್ ಕಡೆ ಸೇರಂಗಿಲ್ಲ ಅನ್ನೋದು ಡೈರೆಕ್ಷನ್ ಇದೆಯಲ್ಲ. ಹಂಗಾಗಿ ಇವತ್ತು ವಿದೇಶ ಟೂರ್ ಅಂತೇಳಿ ವಿದೇಶದಲ್ಲಿ ಹೋಗಿದ್ದು ಇವತ್ತು ಚರ್ಚೆಗಳು ನಡೀತಾ ಇದಾವೆ, ಮೀಟಿಂಗ್ ಆಗ್ತಾ ಇದಾವೆ. ರೈಟ್. ಕಾಂಗ್ರೆಸ್ ವಕ್ತಾರರ ಹತ್ರ ಮಾತಾಡೋಣ, ನೇರವಾಗಿ ಮಾತಾಡೋಣ. ದರ್ಶನ್ ಅವರೇ, ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾರೇ ನಮ್ಮ ಪಕ್ಷಕ್ಕೂ ಬಂದರೂ ಅವರಿಗೆ ಸ್ವಾಗತ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಬಿಟ್ಟು ಮಾತಾಡೋಣ. ಶ್ರೀರಾಮುಲು ಅವರನ್ನು ಪಕ್ಷಕ್ಕೆ ತರುವ ಪ್ರಯತ್ನ ನಡೀತಾ ಇದೆಯಾ? ಅಧ್ಯಕ್ಷ ಹೇಳಿದಾಗೆ ಇನ್ನು ಯಾರು ಸಹ ರೀತಿಯಾದಂಥ ಕಾಂಟ್ಯಾಕ್ಟ್ಗಳಾಗಿಲ್ಲ. ಸೊ ಅವರು ಆ ವಿಚಾರನ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಆ ರೀತಿಯಾದಂಥ ಬೆಳವಣಿಗೆ. ಸತೀಶ್ ಜಾರಕಿಹೊಳಿ ಅವರನ್ನು ಮಣಿಸೋದಕ್ಕೆ ಶ್ರೀರಾಮುಲೇ ಸರಿಯಾದ ಅಸ್ತ್ರ. ನಮ್ಮ ಪಕ್ಷದಲ್ಲಿ ಯಾರು ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ನಾಯಕರೇನೆ. ಅದಕ್ಕೆ ನಿಮಗೆ ಚಿಕ್ಕ ಉದಾಹರಣೆ ಅಂತಂದ್ರೆ ಈಗಷ್ಟೇ KN ರಾಜಣ್ಣ ಅವರು ಅದೇ ಕಮ್ಯುನಿಟಿ, ಶ್ರೀರಾಮುಲು ಕಮ್ಯುನಿಟಿ, ಅವರೇ ಹಾಗೇನಾದ್ರು ಬಂದರೆ ಸ್ವಾಗತ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಈಗ ಉದಾಹರಣೆ ಸೌದಿಯವರು ಬಂದರು, ಶೆಟ್ರು ಬಂದರು, ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಟ್ಟಿದ್ವಿ ಅನ್ನುವಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಪುಟ್ಟಣ್ಣವ್ರು ಬಂದರು, ಯೋಗೀಶ್ವರು. ಅಂತ ಒಂದು ಎಂಥ ತ್ಯಾಗ. ಒಂದು ನಿಮಿಷ. ಉದಾಹರಣೆ ಇವಾಗ ಚನ್ನಪಟ್ಟಣದ ಚುನಾವಣೆ, ಯಾರೇ ಒಬ್ಬ ರಾಜಕಾರಣಿ ಆದ್ರೆ ಆಗಷ್ಟೇ ಒಂದು ಸಂಸದರು ಚುನಾವಣೆಯಲ್ಲಿ ಸುರೇಶ್ ಅಣ್ಣ ಅವರು ಸೋತಿದ್ರು. ಸ್ವಂತ ತಮ್ಮನ್ನ ನಿಲ್ಲಿಸಬೇಕು ಅನ್ನುವಂಥ ಸ್ವಾರ್ಥನೂ ಇಲ್ದೇನೆ ಪಕ್ಷಕ್ಕೋಸ್ಕರ ಅದನ್ನ ಬಿಟ್ಟು ಯೋಗೀಶ್ವರ್ ಅವರಿಗೆ ಒಂದು ಅವಕಾಶ ಮಧ್ಯೆ ಮಾತಾಡಬೇಡಿ ಪ್ಲೀಸ್, ಆಯ್ತಾ? ಸೊ ಅಂತ ಒಂದು ಗುಣ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಸ್ಟ್ರಾಟಜಿನ ನೋ, ಇಟ್ ಈಸ್ ಪಾರ್ಟಿ ಲಾಯಲಿಟಿ, ಪಕ್ಷಕ್ಕೋಸ್ಕರ. ರೈಟ್. ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡೆಲ್ಲ ಕೆಲಸ ಮಾಡಿ ಅಂತ ಹೇಳಿದ್ಮೇಲೆ ಎಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಿದ್ದಾರಾ? 100ಕ್ಕೆ 100. ಅದು ನಿಮ್ಮ ಟಿವಿಗಳಲ್ಲಿ ಯಾವುದೇ ಚರ್ಚೆಗಳು ಇವತ್ತು ನಮ್ಮ ಪಕ್ಷದ ವಿಚಾರವಾಗಿ ಇಲ್ಲ. ಚಿಕ್ಕ ಪುಟ್ಟದನ್ನು ಸಮೇತ ಬಿಜೆಪಿ ದೊಡ್ಡದು ಮಾಡ್ತಾ ಇತ್ತು ಮೇಡಮ್. ನಾವು ಯಾವುದೇ ಚರ್ಚೆಗಳಿಗೆ ಕರೆದ್ರು ನೀವು ಅದು ಮೂಡ ಕರೆದಿದ್ದೀರಿ, ವಾಲ್ಮೀಕಿ ಕರೆದಿದ್ದೀರಿ, ನಮ್ಮ ನಾಯಕರು ಯಾವ್ದಾದ್ರು ಹೇಳಿಕೆಗಳನ್ನ ಕೊಟ್ಟಾಗ ಕರೆದಿದ್ದೀರಿ. ಆವಾಗ ಏನು ತಕತೈ ಅಂತ ಇಲ್ಲಿ ಬಿಜೆಪಿ ವಕ್ತಾರು ಕುಣಿತಾ ಇದ್ರಲ್ಲ, ಯಾಕೆ ಇವತ್ತು ತಾಕತ್ತು ದಮ್ಮಿಲ್ವಾ? ನೀವು ಕರೆದಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರ ಆಬ್ಸೆನ್ಸು ಎದ್ದು ಕಾಣಿಸ್ತೈತೆ. ರೈಟ್. ಪ್ರತಿಪಕ್ಷ ಅಂದಾಗ ಅದರದ್ದೇ ಆದಂತ ಜವಾಬ್ದಾರಿ ಇರುತ್ತೆ, ಆಡಳಿತ ಪಕ್ಷಕ್ಕೆ ಎಷ್ಟಿರುತ್ತೋ ಸೇಮ್ ಜವಾಬ್ದಾರಿ ಇರುತ್ತೆ. ಅದನ್ನ ಮರ್ತಂಗ್ ಕಾಣ್ತಾ ಇದೆ. ಬಿಜೆಪಿಯ ಸದ್ಯದ ಪರಿಸ್ಥಿತಿ ಬಗ್ಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಮೇಡಮ್. ಬಿಜೆಪಿಯ ಹಣೆ ಬರ ಇವತ್ತು ಕರ್ನಾಟಕದಲ್ಲಿ ಮೂಡ ಅಂತ ಹೋರಾಟ ಶುರುವಾಗ್ತದೆ. ಆ ಹೋರಾಟ ಶುರುವಾತಲ್ಲೇ ಬಂದು ಮೂಗಲ್ಲಿ ರಕ್ತ ಕಾರ್ಕೊಂಡು ಪ್ರೀತಮ್ ಗೌಡ್ಗೆ ಬೈಯುವಂತ ಕೆಲಸ ಆಗ್ತದೆ ಒಂದು. ಆ ಯಾತ್ರೆ ಹಾಗೆ ಹೋಗ್ತಾ ಹೋಗ್ತಾ ಪ್ರೀತಮ್ ಗೌಡ ಫಾಲೋವರ್ಸಿಗೂ ಮತ್ತೆ ಕುಮಾರಸ್ವಾಮಿ ಫಾಲೋವರ್ಸ್ಗೂ ಹೊಡೆದಾಟ ಆಗ್ತದೆ. 2, ಚನ್ನಪಟ್ಟಣಕ್ಕೆ ಹೋದಾಗ ಅವತ್ತು ಯೋಗೇಶ್ವರರು ಬಿಜೆಪಿಲಿದ್ರು, ಅವರ ಅಭಿಮಾನಿಗಳಿಗೆ ಕುಮಾರಸ್ವಾಮಿ JDS ಪಕ್ಷದವರು ಬಿಜೆಪಿಯವರಿಗೆ ಬೈಯುವಂತ ಕೆಲಸ ಆಗ್ತದೆ. 3, ಮೂಡ ಪಾದಯಾತ್ರೆ ಇಲ್ಲಿ ಮಾಡುವಾಗ ಯತ್ನಾಳಾಗ್ಲಿ, ಪ್ರತಾಪ್ ಸಿಂಹ ಆಗಲಿ, ಸಿದ್ದೇಶ್ ಆಗಲಿ, ಹರೀಶ್ ಅವರಾಗಲಿ, ರಮೇಶ್ ಜಾರಕಿಹೊಳಿ ಅವರಾಗಲಿ, ನಾವಲ್ಲಿ ಬರಲ್ಲ, ನಮ್ಮದೇ ಬೇರೆ ಪಾದಯಾತ್ರೆ ಅಂತ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು, ಇವತ್ತು ಶ್ರೀರಾಮುಲು ಅವರ ಹೇಳಿಕೆಯ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದು ಗಮನಿಸಬೇಕು. ನನ್ನನ್ನ ಅಸಹ್ಯ ರೀತಿನಲ್ಲಿ ನೋಡಿದ್ರು. ಒಬ್ಬ ಪರಿಶಿಷ್ಟ ವರ್ಗದ ನಾಯಕರಿಗೆ ಬಿಜೆಪಿ ಕೊಡುವಂತಹ ಬೆಲೆ ಏನು ಅನ್ನುವಂಥದ್ದನ್ನ ಅವರೇ ಹೊರ ಜಗತ್ತಿಗೆ ತೋರಿಸಿರ್ತಕ್ಕಂಥದ್ದು ಮಗದೊಂದು ವಿಚಾರ. ಇವತ್ತು ಬಿಜೆಪಿ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ. ಯಾಕಾಗಿ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಪ್ರತಾಪ್ ಸಿಂಹ ಅವರ ರಾಜೀನಾಮೆಗೆ ಅವರ ಕಾರ್ಯಕರ್ತರು ಮೈಸೂರಲ್ಲಿ ಒತ್ತಾಯಿಸಿದ್ರು, ಏನೂ ಮಾಡಲಿಲ್ಲ. ಹೆಬ್ಬಾರು ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತಂದ್ರು. ಅದ್ರ ಬಗ್ಗೆ
ತಲೆನೂ ಕೆಡಿಸ್ಕೊಳ್ಳಿಲ್ಲ. ಮುನಿರತ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆದಂಥ ಕೇಸ್ ಆದಾಗ ಮುನಿರತ್ನ ಅವರಿಗೆ ಶೋಕಾಸ್ ನೋಟಿಸ್ ಕೊಡ್ತೀವಿ, 5 ದಿನದಲ್ಲಿ ಉತ್ತರ ಕೊಡ್ತಾರೆ. ಆ ಹೆಣ್ಣು ಮಕ್ಕಳಿಗೆ, ಒಕ್ಕಲಿಗ ಮತ್ತು ದಲಿತ ಸಮುದಾಯದ ಹೆಣ್ಣು ಮಕ್ಕಳಿಗೆ ನಿಂದಿಸಿದ್ದು ಸತ್ಯ ಆಗ್ತು ಅಂದ್ರೆ ರಾಜೀನಾಮೆ ಪಡಿತೀವಿ ಅಂತ ಆರ್ ಅಶೋಕ್ ಅವರಂದ್ರು. ಇಲ್ಲಿ ತನಕ ಆ ವ್ಯಕ್ತಿಗೆ ಏನೂ ಮಾಡಿಲ್ಲ. ಒಂದು ಹೆಣ್ಣು ಮಗಳಿಗೆ ಏನು ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಆಡಿರ್ತಕ್ಕಂಥ ಮಾತು FSN ನಲ್ಲಿ ದೃಢವಾಗಿದೆ. ಇಲ್ಲಿ ತನಕ ಅವ್ರಿಗೊಂದು ನೋಟಿಸ್ ಕೊಡುವಂತಹ ಕೆಲಸ ಮಾಡಿಲ್ಲ. ಇವರು ಸಂಸ್ಕಾರ ಸಂಸ್ಕೃತಿ ಹೊಂದಿರತಕ್ಕಂಥ ಪಕ್ಷ. ಇನ್ನೊಂದು ಕಡೆಗೆ ಹೋದ್ರೆ ಇಲ್ಲಿ ಕೋರ್ ಕಮಿಟಿ ಸಭೆ ಆಗಬೇಕಾದ್ರೆ ಜಿಲ್ಲಾಧ್ಯಕ್ಷರು ಅಂತೇಳಿ ಒಂದು 13 ಜನರು ಲೀಸ್ಟನ್ನ ವಿಜೇಂದ್ರ ಬಿಡುಗಡೆ ಮಾಡಿದ್ರೆ ಅಲ್ಲಿ ಮತ್ತೊಂದು ಸಭೆ ಆಗಿದೆ, ಡಿನ್ನರ್ ಸಭೆ. ಸದಾನಂದ ಗೌಡರು, ಅಶೋಕ್ ಅವರು, ಸಿ ಟಿ ರವಿ ಅವರು ಅವರೊಂದು ಸಭೆ ಮಾಡಿ ಅದನ್ನ ಒಪ್ಪಲ್ಲ, ನೀವು ಬೇರೆದು ಕೊಡೋದಕ್ಕೆ ಹೋಗ್ತಾ ಇದೀವಿ ಅನ್ನುವಂಥ ವಿಚಾರ. ಇನ್ನು ಬಿಜೆಪಿನಲ್ಲಿ ಈ ರೀತಿ ಮನೆಯ ಒಡೆದಾಟಗಳು ಇವತ್ತಿಂದ ಅಲ್ಲ. ಮೇ ಬಿ ನಾವು ಇವತ್ತಿನ ರಾಜಕಾರಣ ನೋಡ್ಬೋದು. ಎಡೆಹಳ್ಳಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. AK ಸುಬ್ಬಯ್ಯನವರು, BB ಶಿವಪ್ಪನವರು ಅವ್ರು ಕಟ್ಟಿದ್ರು. ಅಲ್ಲ, ಈಶ್ವರಪ್ಪನವರು ಅವ್ರ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ. ಇವತ್ತು ಈಶ್ವರಪ್ಪನವರು ಎಲ್ಲಿದ್ದಾರೆ? ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು, ರಘುಪತಿ ಭಟ್ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಇವತ್ತು ಹೈಕಮಾಂಡ್ ಕಾಣಲ್ವಾ? ಹೈಕಮಾಂಡಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಮೇಡಮ್? ಅವ್ರು ಬಂದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ರೇಣುಕಾಚಾರ್ಯ ಹೇಳಿಕೆ, ಯತ್ನಾಳ್ ಅವ್ರ ಹೇಳಿಕೆ, ಇವತ್ತು ಶ್ರೀರಾಮುಲು ಪ್ರಣಯ ಪಕ್ಷಿಗಳಂತ ಗೆಳೆತನ ಇತ್ತು ರೆಡ್ಡಿ ಅವ್ರಿಗೂ ಮತ್ತೆ ರಾಮುಲು ಅವ್ರಿಗೂ. ಇವತ್ತು ರಾಮುಲು ಅವರು ಮತ್ತೆ ರೆಡ್ಡಿ ಅವರು ಆಡಿರ್ತಕ್ಕಂಥ ಒಂದೊಂದು ಮಾತುಗಳು, ಅಲ್ಲಿ ಅವರ ಒಳಗೆ ಇರ್ತಕ್ಕಂಥ ಬೇಗುದಿಗಳು, ನಾವೆಲ್ಲೋ ಕಡೆ ಒಂದು ಬೆಳಗಾಂ ಭಾಗದಲ್ಲಿ ಆಗ್ತಾ ಇದೆ, ಇಲ್ಲಿ ಬೆಂಗಳೂರು ಭಾಗದಲ್ಲಿ ಆಗ್ತಾ ಇದೆ, ಶಿವಮೊಗ್ಗ ಭಾಗದಲ್ಲಿ ಆಗ್ತಾ ಇದೆ ಅಂತಂದ್ರೆ ಬಳ್ಳಾರಿ ಏನಿದೆ ಪೊಲಿಟಿಕ್ಸು, ಆಂಧ್ರ ಸ್ಟೈಲ್ ಪೊಲಿಟಿಕ್ಸ್, ಒಂಥರ ಸಿನಿಮಾ ಸ್ಟೈಲ್ ಪೊಲಿಟಿಕ್ಸ್ ಅದೊಂದು. ಅಲ್ಲಿ ಇವರು ಜೊತೆಗಿದ್ರು. ಇವತ್ತು ಸೋಲಾಗಿದೆ. ಮತ್ತೆ ರಾಮುಲು ಹೇಳಿದ್ರು, ಸೋಲು ಯಾವತ್ತು ಅನಾಥ ಇದ್ದಂತೆ, ನಾನು ಇವತ್ತು ನನ್ನನ್ನು ಅನಾಥನ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಆದ್ರೆ ಇವರ ಪಕ್ಷದಲ್ಲಿ ಮೇಡಮ್ ಯಾವುದೇ ರೀತಿಯಾದಂಥ ಮತ್ತೆ ಆ ಆರೋಪಗಳು ಮಾಡಬೇಕಾದ್ರೆ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಡ್ತಾರೆ. ಹೈಕಮಾಂಡ್ ನಿಜವಾಗ್ಲೂ ಬದುಕಿದ್ರೆ ವಿಜೇಂದ್ರಗೆ ನೋಟಿಸ್ ಕೊಡಬೇಕಿತ್ತು. ರಮೇಶ್ ಜಾರಕಿಹೊಳಿ ಅವ್ರಿಗೊಂದು ಮಾತು ಹೇಳ್ತಾರೆ, ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ನೀವು ಹೋಗೋ ಜಾಗದಲ್ಲೆಲ್ಲ ನಿಮ್ಗೆ ಹೊಡಿತಾರೆ ಅಂತ ಕೊಲೆ ಬೆದರಿಕೆ ಹಾಕ್ತಾರೆ. ಆನು ಏನು ಕಮ್ಮಿ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು, ನನ್ನ ವರ್ಚಸ್ಸೇನು ಕಮ್ಮಿ ಇಲ್ಲ, ನೀವು ಹೋಗೋ ಜಾಗದಲ್ಲೆಲ್ಲ ನಿಮಗೆ ಹೊಡಿತಾರೆ ಅಂತ ಕೊಲೆ ಬೆದರಿಕೆ ಕೊಡುವಂಥ ಕೆಲಸಗಳಾಗ್ತದೆ. ಒಟ್ಟಾರೆಯಾಗಿ ಬಿಜೆಪಿ ಮನೆಯೊಂದು ಊರು ಬಾಗ್ಲಾಗಿರ್ತಕ್ಕಂಥದ್ದು ಒಂದು ವಿಚಾರ. ಮತ್ತೆ ಏನು ಫಾರಿನ್ ಟ್ರಿಪ್ ಅನ್ನೋದ್ರ ಬಗ್ಗೆ ಹೇಳಿದ್ರು. ಸರ್ಕಾರ ನಡೆಸ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಧೀರನೂ ಅಲ್ಲ. ನಾವೇನೋ ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ, ಸರ್ಕಾರ ಉಳಿಸ್ಕೊಳ್ಳೋದ್ಬಿಟ್ಟು ಅಮೆರಿಕ ಟ್ರಿಪ್ ಅಲ್ಲಿ ಯಾರು ಕೂತಿದ್ರು? ವಿಧಾನಸೌಧದಲ್ಲಿ ಇರೋದ್ಬಿಟ್ಟು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಯಾರು ವಿಹರಿಸ್ತಾ ಇದ್ರು? ಅದು ಇಡೀ ಜಗತ್ತು ನೋಡಿರ್ತಕ್ಕಂಥದ್ದು. ಈ ಒಂದು ಮೇಡಮ್ JDS ಹೈಕಮಾಂಡ್ ಯುವ ಘಟಕಕ್ಕೂ ಒಂದು ಕಿಡ್ನಾಪಿಂಗ್ ಕೇಸ್ ಆದಂತ ಆಗಿಲ್ಲ. ಮಹಿಳೆ ಮೇಲೆ ದೌರ್ಜನ್ಯ ಮಾಡ್ರೆ MLA ಪಡೆಯಕ್ಕಾಗಿಲ್ಲ. ಪುರುಷರ ಮೇಲೆ ಅಸಹಜ ಲೈಂಗಿಕ ಕ್ರಿಯೆ ಮಾಡಿದಂತ ಸೂರಜ್ ಮೇಲೆ ಒಂದು ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಅವರು ಮಾಡಿಲ್ಲ. ಅವರಿಂದ ನಮಗೆ ಯಾವುದೇ ನೀತಿ ಪಾಠದ ಅವಶ್ಯಕತೆ ಇಲ್ಲ. ಮತ್ತೆ ಮುಂದೊಂದು ದಿನ ನೀವು ಇದೇ ಬಿಜೆಪಿ ಅವ್ರನ್ನ ನಾನು ಹೇಳಿದೆ, ನಾವೆಲ್ಲಾ ಚರ್ಚೆಗೆ ಬಂದಿದ್ದೀವಿ, ಅದು ಸಮರ್ಥನೆ ಆಗಿರ್ಬೋದು, ಆಮೇಲೆ ಬಹಳ ಏನಕ್ಕೆ ಹೇಳಕ್ ಬಿಡ್ರಿ ಮರ್ಯಾದೆ ಕೊಟ್ಟು ಏಕವಚನದಲ್ಲಿ ಮಾತಾಡ್ರಿ. ದೇವೇಗೌಡ ಮರ್ಯಾದೆ ಕೊಟ್ಟು ಯಾವ್ದು ನಿನ್ನಂತ ಕಾಮುಕ ಪಕ್ಷದ ನಮಗೆ ಹೇಳ್ಬೇಕಾಗಿಲ್ಲ. ಏನ್ ಮಾತಾಡ್ತೀಯ ನೀನು? ಸರಿಯಾಗಿ ಮಾತಾಡಿದ್ರೆ ಸರಿ. ಏನು ಆಕ್ಷನ್ ಇರುತ್ತೆ, ನಮ್ಮ ರಿಯಾಕ್ಷನ್ ಅದು ಇವಾಗ ನೀವು ಟ್ರಯಲ್ ನೋಡ್ತಾ ಇದ್ದೀರಾ ಬಿಜೆಪಿದು. ಇವರ ಟಿಕೆಟ್ ಹಂಚಿಕೆಗಳ NDA ಕುಮಾರಸ್ವಾಮಿ ಅಂದ್ರೆ ಒಬ್ಬ ಕುತಂತ್ರಿ ಅನ್ನುವಂಥದ್ದು ರಾಜಕೀಯದಲ್ಲಿ ನಾವು ಕಂಡಿದ್ದೀವಿ. ಮುಂಬರೋ ಚುನಾವಣಾ ಟಿಕೆಟ್ ಫೈಟ್ ಆಗಬೇಕಾದ್ರೆ ಇವರು ಎರಡು ಪಕ್ಷ ಸೇರಿ 50 ಸೀಟು ಗೆಲ್ಲೋದಿಲ್ಲ, 175 ಸೀಟು ಗೆದ್ದೇ ಗೆಲ್ಲ. ಕಾಂಗ್ರೆಸ್ ಅಲ್ಲಿ ಮಹಾನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ನೋಡಿ ನಾವು ಮಾಡಿರೋದು ದೊಡ್ಡ ತಪ್ಪಾಗಿದೆ, ರಾಜ್ಯದಲ್ಲಿ ಈ ಪಂಚ ಗ್ಯಾರಂಟಿಗಳಿಂದ ಪಂಚರ್ ಆಗ್ತಾ ಇದೆ, ಇವತ್ತು ಯಾರು ಹೇಳಿಲ್ಲ. ಆ ಬಸ್ ಹೆಣ್ಮಕ್ಳಿಗೆ ನಿಮ್ಮ ಕುಮಾರಸ್ವಾಮಿ ಆಡಿರೋ ಮಾತು ಇಡೀ ದೇಶದ ಜನ ನೋಡಿದ್ದಾರೆ. ಹೆಣ್ಮಕ್ಳು ಹಾಳಾಗ್ತಾರೆ ಅಂತ ಮಾತು ಇದೇ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು. ಲಿಂಕ್ ಇದೆ ಸ್ವತಃ
ಬಂದೆ ಶಿವಾನಂದ್ ಅವರೇ, ಹೇಳಿ. ನಮಸ್ತೆ, ಹೇಳಿ. ಮೀಟಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಅಗರ್ವಾಲ್ ಸಾಹೇಬರು ಶ್ರೀರಾಮುಲುನ ಸೋಲಿಗೆ ಕಾರಣ ಅಂತ ಹೇಳ್ತಾರೆ. ಆವಾಗ ರಾಜ್ಯಾಧ್ಯಕ್ಷರು ಅಂತ ಅಲ್ಲೊಬ್ರು ಇರ್ತಾರೆ, ವಿಜೇಂದ್ರ ಅವರು ಇರ್ತಾರೆ. ಹೌದೌದು. ಅವ್ರ ಬೆಂಬಲಕ್ಕೆ ಬರ್ಬೋದಾಗಿತ್ತಲ್ಲ. ಅವರು ಬೆಂಬಲಕ್ಕೆ ಬರ್ಬೇಕಾಗಿತ್ತು, ಯಾಕಂದ್ರೆ ಆ ಚುನಾವಣೆ ಸಮಯದಲ್ಲಿ ಅವರು ಕೂಡ ಇದ್ರು ಪ್ರಚಾರದ ವೇಳೆ. ಶ್ರೀರಾಮುಲು ಅವರು ಅವ್ರ ಜೊತೆಗೆ ಇದ್ರು. ಮತ್ತೆ ಅವ್ರ ಜೊತೆಗೆ ಅಲ್ಲದೆ ಜನಾರ್ದನ ರೆಡ್ಡಿ ಅವ್ರ ಜೊತೆಯಲ್ಲೂ ಕೂಡ ಅವರು ಪ್ರಚಾರ ಮಾಡಿದ್ದಾರೆ. ಜೊತೆಗೆ ಶ್ರೀರಾಮುಲು ಅವರಿಗೆ ಇನ್ನ ಸಿಗ್ಗಾವಿ ಹೋಗುವಂತದ್ದು, ಇನ್ನ ಬೇರೆ ಬೇರೆ ಹಲವು ಪ್ರದೇಶಗಳಿಗೆ ಭೇಟಿ ಕೊಡುವಂತದ್ದು, ಅಲ್ಲಿ ಸಮುದಾಯದವರಿಗೆ ಹೇಳುವಂತದ್ದು ಕೆಲಸ ಕೂಡ ಅವರಿಗೆ ಕೆಲಸ ಜಾಸ್ತಿ ಇತ್ತು. ಅವರು ನಿಷ್ಕಲ್ಮಶವಾಗಿ ಪ್ರಚಾರದ ಕಾರ್ಯಕ್ರಮ ಮಾಡಿದ್ದಾರೆ, ಗೆಲುವಿಗೆ ಪ್ರಯತ್ನನೂ ಮಾಡಿದ್ದಾರೆ. ಈಗ ಅಲ್ಲಿ ಗವರ್ನಮೆಂಟ್ ಕಾಂಗ್ರೆಸ್ ಇರೋದ್ರಿಂದ, ಅಲ್ಲಿ ಒಬ್ಬ MP ಇರೋದ್ರಿಂದ, ಅಲ್ಲಿನ ಸ್ಥಳೀಯರು ಒಬ್ರು ಸಂತೋಷ್ ಲಾಡ್ ಅವರು ಮಂತ್ರಿ ಇರೋದ್ರಿಂದ ಅಲ್ಲಿ ಅವರ ಶ್ರಮನೂ ಇತ್ತು. ಹಂಗಾಗಿ ಅಲ್ಲಿ ಅವರು ಗೆಲುವಾಯ್ತು. ಶ್ರೀರಾಮುಲು ಯೋಜನೆಗಳು ಶಿವಾನಂದ್ ಅವರೇ, ಪಕ್ಷ ಬಿಟ್ಟು ಕಾಂಗ್ರೆಸ್ ಕಡೆ ಏನಾದ್ರು ಮುಖ ಮಾಡ್ತಿದಾರಾ? ಅಸಾಧ್ಯದ ಮಾತು. ಶ್ರೀರಾಮುಲು ಅವರು ಬಿಜೆಪಿಯ ಬಂಟ, ಬಿಜೆಪಿಯನ್ನ ಬಿಟ್ಟು ಹೋಗೋದಿಲ್ಲ. ಬಿಜೆಪಿಯನ್ನ ಬಿಟ್ಟು ಹೋಗೋದಾದ್ರೆ ಮೊದಲು ಕಾರ್ಯಕರ್ತರ ಜೊತೆ ಮಾತಾಡ್ಬೇಕಲ್ಲ, ಅದು ಯಾವ್ದು ನಡೆದಿಲ್ಲ. ಇವರೆಲ್ಲ ಊಹೆ ಮಾಡ್ತಾ ಇದ್ದಾರೆ. ನಿರ್ಧಾರ ಬೇಡ, ಬನ್ನಿ ಮಾತಾಡೋಣ ಅಂತ JP ನಡ್ಡಾ ಅವರು ಹೇಳಿದ್ದಾರೆ. ಹಂಗಾಗಿ ಡೆಲ್ಲಿಗೆ ಯಾವಾಗ ಹೊರಡ್ತಾ ಇದ್ದಾರೆ? ಹೌದು, ಸತತ ಸಂಪರ್ಕದಲ್ಲಿ ಇದ್ದಾರೆ, ಹೈಕಮಾಂಡ್ ಸಂಪರ್ಕದಲ್ಲಿದೆ, ರಾಜ್ಯದ ಸರ್ಕಾರದ ರಾಜ್ಯ ನಾಯಕರ ಸಂಪರ್ಕವೂ ಇದೆ. ಮೋಸ್ಟ್ಲಿ ಇವತ್ತು ಇಲ್ಲಿ ಬಳ್ಳಾರಿಯಲ್ಲಿ ಇದ್ರು. ಇವತ್ತು ರಾತ್ರಿ ಅಥವಾ ಬೆಳಿಗ್ಗೆ ಅವರು ಆಗ್ಲೇ ಅಪಾಯಿಂಟ್ಮೆಂಟ್ಗೋಸ್ಕರ ನಮ್ಮ ಎದುರಿಗೆನೆ ಅವರು ಫೋನ್ಗಳು ದೂರವಾಣಿ ಕರೆ ಮಾಡಿದ್ರು. ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಅವರು ಹೋಗಿ ಕೇಂದ್ರ ನಾಯಕರನ್ನ ಭೇಟಿ ಆಗ್ತಾರೆ. ಅಲ್ಲಿ ವಿವರವಾಗಿ ಹೇಳ್ತಾರೆ. ಯಾಕಂದ್ರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಒಬ್ಬ ಕೇಂದ್ರದಿಂದ ಬಂದಂತ ಒಂದು ಜವಾಬ್ದಾರಿತ ವ್ಯಕ್ತಿನೇ ಯಾವ ರೀತಿ ಅನುಮಾನ ತೋರಿಸಿದಾಗ ತನ್ನ ಪರಿಸ್ಥಿತಿ ಏನು ಅನ್ನೋದನ್ನ ತನ್ನ ಅಳವನ್ನ ಅಲ್ಲಿ ದೊಡ್ಡವರ ಮುಂದೆ ಹೇಳ್ಕೊಳ್ಳುವಂತ ಅವಕಾಶ ಇದೆ. ಅಲ್ಲಿ ಅವ್ರು ಮಾತಾಡ್ತಾರೆ. ಬಿಜೆಪಿಯಲ್ಲಿ ಸಕ್ರಿಯವಾಗಿರ್ತಾರೆ, ಬಿಜೆಪಿಗಾಗಿ ದುಡಿತಾರೆ, ಬಿಜೆಪಿಯನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಿತಿಗೆ ತರ್ತಾರೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಶಶಿಕಾಂತ್ ಹೆಡ್ಡಳ್ಳಿ ಅವರೇ, ನೀವು ಹೇಳಬೇಕು, ಸಾಧಕ ಬಾಧಕಗಳನ್ನು ನೋಡ್ಬೇಕಾಗತ್ತೆ. ಬಿಜೆಪಿಯ ಈ ಆಂತರಿಕ ಸಮಸ್ಯೆಗಳಿಂದ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇದು ಮೈನಸ್, ರಾಜ್ಯದ ಜನರಿಗೆ ಎಷ್ಟರ ಮಟ್ಟಿಗೆ ಇದು ಮೈನಸ್? ಅಲ್ಲ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಿಷ್ಟು ತುಂಬ ತೀವ್ರವಾದ ಹಿನ್ನಡೆ ಅಂತೂ ವಿರೋಧ ಪಕ್ಷಕ್ಕೆ ಆಗಿದೆ. ತುಂಬ ತೀವ್ರವಾದ ಹಿನ್ನಡೆ. ವಿರೋಧ ಪಕ್ಷ ಅಂತ ಹೇಳಕ್ಕೂ ಆಗ್ತಿಲ್ಲ. ಅಲ್ಲ, ಈ ಸದ್ಯಕ್ಕೆ ಹೆಸರಿಗಾದರೂ ವಿರೋಧ ಪಕ್ಷ ಅಂತಿದೆ, ಯಾಕಂದ್ರೆ 65 ಜನ ಇದ್ದಾರೆ ಅವರು. ಸೊ ಆದ್ದರಿಂದ ಇವಾಗ ತೀವ್ರವಾದ ಹಿನ್ನಡೆ ಇದೆ. ಜನರು ಒಂದು ವಿಶ್ವಾಸಾರ್ಹತೆ ಅಂತ ಇರುತ್ತಲ್ವಾ, ಅದನ್ನ ದಿನದಿಂದ ಸ್ವಲ್ಪ ಕಳ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಇವರು ಏನು ಮಾಡಬೇಕಾಗಿತ್ತು ಅಂದರೆ, ಹೈಕಮಾಂಡ್ ಅಂತ ಯಾವುದೋ ಒಂದು ಇರುತ್ತೆ ಹಿರಿಯರದೊಂದು, ಅವ್ರು ಹೇಳಿದ ಮಾತಾದರೂ ಕೇಳಬೇಕು. ಈಗ ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟಿದ್ದಾರೆ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರಲ್ಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ 60-66 ಕುಸಿತಾರೆ ಅನ್ನೋದಾದ್ರೆ ಅವಾಗ ಒಂದು ಆತ್ಮಾವಲೋಕನ ಅಂತ ಆಗ್ಬೇಕು. ಅಂದ್ರೆ ಪಕ್ಷ ಸಂಘಟನೆ ಆಗ್ಬೇಕು, ಜೊತೆ ಕೆಲಸ ಮಾಡಬೇಕು ಅಂತಲ್ವಾ ರಿಯಲೈಸೇಷನ್ ಆಗ್ಬೇಕಾಗಿರೋದು? ಅಲ್ಲ, ಅದು ಆಗಬೇಕಾಗಿತ್ತು. ಆದ್ರೆ ಇವಾಗ ಯಾರ ನಾಯಕತ್ವದಲ್ಲಿ ಆಗಬೇಕು ಅನ್ನೋದೇ ಸಮಸ್ಯೆ ಆಗಿದೆ. ಇವಾಗ ಆಗ್ತಕ್ಕಂಥದ್ದು ಪಕ್ಷದ ಸಮಸ್ಯೆ ಅಲ್ಲ, ಯಾವ ಪಕ್ಷದಿಂದ ಅಂತ ಗೊತ್ತಿದೆ ಎಲ್ಲರಿಗೂ ಸಹಿತ. ಆದ್ರೆ ಯಾರ ನಾಯಕತ್ವದಲ್ಲಿ ಬೇಕು, ಯಾವ ಗುಂಪಿನ ನಾಯಕತ್ವದಲ್ಲಿ ಬೇಕು ಅಂತ. ಈ ಶ್ರೀರಾಮುಲು ಅವರು ಈ ಸದ್ಯಕ್ಕೆ ಈ ತರ ತಳಮಳವನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಇವರು ಯಾರ ಬಣದಲ್ಲಿ ಗುರುತಿಸ್ಕೊಳ್ಳಿಲ್ಲ. ಆದ್ರಿಂದ ಈ ಕಡೆ ವಿಜೇಂದ್ರ ಅವರು ಸಪೋರ್ಟಿಗೆ ಬರಲಿಲ್ಲ, ಆ ಕಡೆ ಅವರು ಸಪೋರ್ಟಿಗೆ ಬರಲಿಲ್ಲ. ಈ ರೀತಿಯಾಗಿ ಇವರು ಅತಂತ್ರವಾಗಿ ಈ ಆತಂಕವನ್ನು ಆಗೋಗ್ಬಿಡ್ತಾರೆ. ಎಲ್ಲರೂ ನಮ್ಮ ಕೈ ಬಿಟ್ಟುಬಿಟ್ಟಿದ್ದಾರಲ್ಲ, ಆದ್ದರಿಂದ ಇವಾಗ ಒಂದು ಬಾಂಬ್ ಹಾಕ್ಬಿಡೋಣ. ಏನು ಅಂತಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ರಾಜೀನಾಮೆ ಕೊಡಕ್ಕೆ ಅವರಲ್ಲಿ ಯಾವ ಹುದ್ದೆ ಇದೆ? ಒಂದು ಯಾವ್ದಾದ್ರು ಹುದ್ದೆ ಇರ್ಬೇಕಲ್ಲ, ನಾನು ರಾಜೀನಾಮೆ ಕೊಡಬೇಕು ಅಂತಂದ್ರೆ. ಅಲ್ಲ, ಅವ್ರ ಸ್ನೇಹಿತರೊಬ್ಬರು ಇವಾಗ ಹೇಳಿದ್ರಲ್ಲ, ಅವ್ರು ಬಿಜೆಪಿ ಬಿಟ್ಟು ಹೋಗೋದಿಲ್ಲ, ಹಾಗಾದ್ರೆ ರಾಜೀನಾಮೆ ಕೊಡ್ತಾರೆ. ಸ್ವತಃ ಶ್ರೀರಾಮುಲು ಹೇಳಿದ್ರು, ಕೋಪದಲ್ಲಿ ಹೇಳಿದಂತ ಮಾತದು. ನಾ ಯಾವ್ದ್ರಲ್ಲಾದ್ರೂ ಹೇಳಿ ಮೇಡಮ್, ಇವತ್ತೊಂದು ಮಾತು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ಇವರು ಇವತ್ತು ಹೇಳಿದ್ದಾರೆ, ಬಿಜೆಪಿ ತಾಯಿ ಇದ್ದ ಹಾಗೆ, ಗೊತ್ತಾಯ್ತಾ, ನಾನು ಯಾವತ್ತು ಬಿಟ್ಟು ಸಾಧ್ಯನೇ ಇಲ್ಲ. ಇದೇ ಬಿಜೆಪಿನ 2011ರಲ್ಲಿ ಬಿಟ್ಟು ಹೋಗಿ ಯಾಕೆ ಇವರು BSR ಪಕ್ಷವನ್ನು ಕಟ್ಟಿದ್ರು?
ತಾಯಿಗೆ ಆಗಿದ್ರೆ ಅದು ಮಾಡಿದಂಥ ಅವಮಾನ ಅಲ್ವಾ, ದ್ರೋಹ ಅಲ್ವಾ? ಯಾಕೆ ಮಾಡಿದ್ರು? ಅದರ ಅರ್ಥ ಏನು ಅಂತಂದ್ರೆ, ಈ ರಾಜಕೀಯದಲ್ಲಿ ಇವರು ಹೇಳಿದಂಥ ಯಾವ ಮಾತುಗಳಿಗೂ ಸಹಿತ ವಿಶ್ವಾಸಾರ್ಹತೆ ಅನ್ನೋದು ಇರೋದಿಲ್ಲ. ಅವರು ಸಮಯ ಸಂದರ್ಭ ನೋಡಿಕೊಂಡು ಯಾವಾಗ ಬೇಕಾದರೂ ಬದಲಾಗ್ತಾರೆ ಅನ್ನೋದು ಇತಿಹಾಸ ಹೇಳ್ತಾ ಬಂದಿದೆ ನಮಗೆ. ಅವರು ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಇವರಾಗಿರ್ಬೋದು, ಯಾವುದೇ ಒಂದು ಪಕ್ಷದವರಿಗೆ ಎಲ್ಲ ರೀತಿಯಾದಂಥ ಅಧಿಕಾರಗಳನ್ನು, ಸಂಪನ್ಮೂಲಗಳನ್ನು ಒದಗಿಸಿದಾಗೂ ಸಹಿತ ಪಕ್ಷದ್ರೋಹ ಮಾಡಿದಂಥ ಹಲವಾರು ಉದಾಹರಣೆಗಳು ನಮ್ಮಲ್ಲಿ ಮುಂದೆ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಇವಾಗ ಆಗ್ತಕ್ಕಂಥದ್ದು ರೆಡ್ಡಿ ಶ್ರೀರಾಮುಲು ಮೊದಲನೇ ಸರ್ತಿ ಏನಿತ್ತು, ಶ್ರೀರಾಮರೆಡ್ಡಿ, ಇದು ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು, ಕರುಣಾಕರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು, ಇವರೆಲ್ಲರೂ ಎಷ್ಟೊಂದು ಬಲವಾಗಿತ್ತು ಅಂತಂದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಎಲ್ಲಿವರೆಗೂ ಈ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಹೋಗೋಕ್ಕಿಂತ ಮುಂಚೆ ಅವರು ತುಂಬಾ ಅದ್ಭುತವಾದಂಥ ಒಂದು ಸಂಘಟನಾ ಸಾಮರ್ಥ್ಯ ಇತ್ತು. ಇಡೀ ಜನರನ್ನ ಅವರು ಭಯದಿಂದ ಇಟ್ಕೊಂಡಿದ್ರು ಅಥವಾ ದುಡ್ಡಿನ ಮೂಲಕ ಇಟ್ಕೊಂಡಿದ್ರು ಗೊತ್ತಿಲ್ಲ, ಜನರನ್ನ ಆ ರೀತಿಯಾದಂಥ ಒಂದು ಕಂಟ್ರೋಲನ್ನು ಇಟ್ಕೊಂಡಿದ್ರು ಇಡೀ ಒಂದು ಪ್ರದೇಶದ ಮೇಲೆ. ಸೊ ಅದು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ, ಅಧಿಕಾರ, ಹಣ ಇವೆಲ್ಲವೂ ಸಹಿತ ಪ್ರಭಾವ ಇಳಿದಾಗೆ ಸೊ ಜನರು ಸಹಿತ ಇವರು, ನಾನು ಅನ್ಕೊಂಡೆ ಅದೆಲ್ಲ ಇಳಿದ ಮೇಲೆ ಬುದ್ಧಿ ಕಲಿತಾರೆ, ಮತ್ತೆ ಸಂಘಟಿತ ಆಗ್ತಾರೆ. ಬುದ್ಧಿ ಕಲಿಸುವವರು ಜನರು. ಇವರೆಲ್ಲರಿಗೂ ಸೋಲಿನ ರುಚಿಯನ್ನ ಕಂಡಿಸಿದ್ರಲ್ವಾ ಯಾರು? ಜನರು. ಈಗಾಗಲೇ 3 ಸರ್ತಿ ಶ್ರೀರಾಮುಲು ಅವರು ಸೋಲಿಸಿದ್ರಲ್ವಾ, ಅವರು ಅಜೇಯರು ಅಂತ ತಿಳ್ಕೊಂಡಿದ್ರು. ಅದೇ ಸಮುದಾಯದವರೇ ಸೋಲಿಸಿದ್ರಲ್ವಾ. ಆಯ್ತು, 150 ಸೀಟಲ್ಲಿ ಇವರು ಹೊಸ ಪಕ್ಷ ಕಟ್ಟಿದ್ರು, ಬಂದಿರೋರೇ 4 ಸೀಟು. ಎಲ್ಲ ಕಡೆಗೂ ಸಹಿತ ನಾಶ ಆಗೋಗ್ಬಿಟ್ರು. ಅಂದ್ರೆ ಇವ್ರ ಸಾಮರ್ಥ್ಯ ಗೊತ್ತಾಗ್ಬಿಡ್ತು, ನಮ್ಮ ಸಾಮರ್ಥ್ಯ ಇಷ್ಟೇನಪ್ಪ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇವಾಗೂ ಸಹಿತ ಬಿಜೆಪಿ ಪಕ್ಷ ಒಂದಾಗಿ ಎಲ್ಲರೂ ನಿಂತ್ರೆ ಮಾತ್ರ ಉಳಿಯುತ್ತೆ, ಇಲ್ಲ ಅಂತಂದ್ರೆ ಇಡೀ ಪಕ್ಷವೇ ಸರ್ವನಾಶದತ್ತ ಹೊರಟೋಗುತ್ತೆ. ಅದ್ರ ಮೇಲ್ಗಡೆ ಏನು ಹೈಕಮಾಂಡ್ ಇದೆ ಅಂತದೆಯಲ್ವಾ, ಹೈಕಮಾಂಡ್ ಅನ್ನೋ ಸೂತ್ರದ ಈಗ ಅದ್ರ ಮೇಲೆ ನಡೀತಾ ಇಲ್ಲ. ಹೈಕಮಾಂಡ್ ಮೇಲೆ ಇನ್ನೊಂದು ಹೈಕಮಾಂಡ್ ಇದೆಯಲ್ವಾ, ಅದು ಸಹಿತ ಈ ಮೋಜು ನೋಡ್ತಾ ಇದೆ. ಒಂದು ರಾಜ್ಯನೇ ಕಳ್ಕೊಂಡಾಗ್ಲಿಲ್ವಾ ನೀವು ಹೇಳಿದ ಹೈಕಮಾಂಡ್ ಅಂತ? ಒಂದು ರಾಜ್ಯ ಅವ್ರು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅರೆ ಒಂದೊಂದೇ ಇವರು ನಮ್ಮ ಜನತಾದಳದವ್ರು ಹೇಳಿದ್ರಲ್ಲ, ಇನ್ನು 3 ವರ್ಷ ಇದೆ ನಮಗೆ, ಜಗಳಾಡಿ ಕೊನೆಗೆ ಯಾವುದೋ ಒಂದು ರೂಪಕ್ಕೆ ಬರ್ತೀವಿ ನಾವು. ಅದು ಬಂದಾಗ ನಾವು ಯುದ್ಧ ಕಾಲ ಶಸ್ತ್ರಾಭ್ಯಾಸ ನೋಡಿಕೊಂಡು ಮತ್ತೆ ನಾವು ಮುಂದಿನ ಚುನಾವಣೆ ನಿಲ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಆದ್ದರಿಂದ ಇವಾಗ ಕಿತ್ತಾಡೋಣ, ಜಗಾಡೋಣ, ಇರೋರು ಇರ್ತಾರೆ, ಹೋಗೋರು ಹೋಗ್ತಾರೆ, ಹೊಸ ಪಕ್ಷ ಕಟ್ತಾರೆ. ನೋಡಿ ಇವಾಗ ಇದರಲ್ಲಿ ಬೇರೆ ಬೇರೆ ಪಕ್ಷಗಳು ಆಗೋ ಚಾನ್ಸಸ್ಗಳಿದ್ದಾವೆ. ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ರಾಜ್ಯ ಅಂತ ಸಂದರ್ಭದಲ್ಲಿ. ಬಾಣಂತಿಯರ ಸಾವಿರ್ಬೋದು ಅಥವಾ ಬೆಲೆ ಏರಿಕೆ ಇರ್ಬೋದು, ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾದವರಿಗೆ ವಿರೋಧ ಪಕ್ಷದವರು ಅವರು ಧ್ವನಿ ಬೇರೆ ಕಡೆ ಇರ್ತಾ ಇದೆ. ಅವು ಒಂಟಿ ಧ್ವನಿಗಳಾಗಿದ್ದಾವೆ. ಇವಾಗ ಯಾರೋ ಒಬ್ರು 6 ವರ್ಷಕ್ಕೆ ಒಂದ್ಸತಿ ಹೇಳ್ತಾರೆ, ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಾಯಂಕಾಲಕ್ಕೆ ಅದು ಮರ್ತು ಬಿಟ್ಟಿರ್ತಾರೆ ಅವರು. ಸೊ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಒಂದು ಪಕ್ಷ ಸೀಮಿತ ಆಗಿದೆ. ಆದ್ರೆ ಏನಾಗಿದೆ ಅಂದ್ರೆ, ತನ್ನ ಮನೆಯಲ್ಲಿ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ನಾವು ಮತ್ತೊಂದನ್ನು ಹೇಳಿಕೆ ಕೊಡೋಕೆ ಸಾಧ್ಯತೆಗಳು ಇಲ್ಲ. ಆದ್ದರಿಂದ ಒಬ್ಬೊಬ್ರು ಒಂದು ಪಂಜನ್ನು ಹಿಡ್ಕೊಂಡು ಇನ್ನೊಬ್ಬರಿಗೆ ಬೆಂಕಿ ಇಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಅತ್ಯಂತ ಒಂದು ಪಕ್ಷಕ್ಕೆ ಅನಾಹುತಕಾರಿಯಾಗಿರ್ತಕ್ಕಂಥದ್ದು. ಸೊ ಜನರು ಸಹಿತ ಬಹಳ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ, ಅಷ್ಟು ಮೂರ್ಖರಲ್ಲ ಜನರು ಸಹಿತ. ಸೊ ಇದರ ಲಾಭ ಈ ಸದ್ಯಕ್ಕೆ ಆಳುವ ಕಾಂಗ್ರೆಸ್ಗೆ ಆಗಿದೆ. ರೈಟ್. ಅನಿಲ್ ಅವರೇ, 81 ವರ್ಷದ ಯಡಿಯೂರಪ್ಪನವರು ಕೂಡ ಹಿರಿಯ ನಾಯಕರು ಅಂತ ಕರೆಸ್ಕೊತಾರೆ. ಅವರು KJP ಕಟ್ಟದವರೇ. ಜನಾರ್ದನ್ ರೆಡ್ಡಿ ಅಂದಾಗ ಪ್ರಜಾಪ್ರಗತಿ ಏನೋ ಪಕ್ಷ ಕಟ್ಟದವರು. BSR ಶ್ರೀರಾಮುಲು ಕಟ್ಟದವರು. ಇವ್ರನ್ನ ನಂಬ್ಕೊಂಡಿರ್ತಾರಲ್ಲ ಕಾರ್ಯಕರ್ತರು, ಫುಟ್ಬಾಲ್ಗಳು ಅಂದ್ಕೊಂಡಿದಾರ ಅಂತ. ಮೇಡಮ್, ಇವತ್ತಾಗ್ತಿರೋ ಈ ಪರಿಸ್ಥಿತಿಗೆ 2008ನೇ ಎಲೆಕ್ಷನ್ನೇ ಕಾರಣ. ಯಾಕಂದರೆ ಅವತ್ತು ಮಂತ್ರಿ ಸ್ಥಾನನ ಹಣಕ್ಕೆ ಮಾರ್ಕೊಂಡ್ರು. ಅವತ್ತು ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು, ಅದಲ್ಲದೆ ಸೋಮಶೇಖರ್ ರೆಡ್ಡಿನ ಅದೇನು KMF ಇದು ಮಾಡಿದ್ರು. ಶ್ರೀರಾಮುಲು ಅವ್ರ ತಂಗಿ ಅಕ್ಕನೋ ಮತ್ತೆ ಕಂಪ್ಲಿ ಶಾಸಕನೇ ಇದು ಮಾಡಿದ್ದು ಅವತ್ತು. ಅದರಿಂದನೇ ಸೋತಿರೋದು. ನೀವು ಯೋಚನೆ ಮಾಡಿ, ಈ ಒಂದು ವಿಚಾರ ಆಗಲಿಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಅವತ್ತು BJP ಗೆದ್ದಾಯಿತು. ಎಲ್ಲ ವರ್ಗದವರೆಗೂ ನಾವು ಅವಕಾಶಗಳನ್ನ ಕೊಡೋಣ ಅಂತ ಹೇಳಿದ್ರೆ ಇನ್ನೂ ಒಂದು ಟರ್ಮಿಗೆ ಮುಂದೋಗಿರೋದು. ಅದು ಏನಾಯ್ತು ಅವತ್ತು ಅಂದರೆ, ಅವತ್ತು ನೀವು ರಾಜ್ಯನ ಹಣಕ್ಕೋಸ್ಕರ ಮಾರಿದ್ದು ಇವತ್ತು ಅದ್ರ ಪ್ರತಿಕ್ರಿಯೆ ಕಾಣಿಸ್ತಾ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಅವತ್ತಾಗಿದ್ದ 2009ರಲ್ಲಿ ಆಗಿರೋ ಆರ್ಭಟಗಳಿದೆಯಲ್ಲ, ನೀವು ಯಾವುದೇ ರಾಜಕೀಯ ಪಕ್ಷದವರು ಸಹ ಮಾಡಲಿಲ್ಲ, ಮುಂದೆನೂ ಮಾಡಲ್ಲ. ನೀವೆಲ್ಲಾದರೂ ನೋಡಿದರೆ ಇವತ್ತು ಹೆಲಿಕಾಪ್ಟ್ರಲ್ಲಿ ಓಡಾಡಿಕೊಂಡು ಶೋಕಿ ಮಾಡೋದು. ಆಗ ಫೇಸ್ಬುಕ್ಗಳಿರಲಿಲ್ಲ ಮೇಡಮ್, ಅವಾಗ ಸರಿಯಾಗಿ ಇನ್ನು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇದ್ದಿದ್ರೆ ಇವತ್ತೇನು ನೀವು ನಮ್ಮ ಹುಡುಗ ಪ್ರಥಮ ಆ ಥರ ಬರುತ್ತಲ್ಲ, ಆ ಥರ ಇವ್ರುಗಳು ಬಂದಿರೋರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಡಿರೋ ತಪ್ಪು ಅವತ್ತು, ಇವತ್ತು ಅದು ಕರ್ನಾಟಕ ಅದರ ಪ್ರತಿಫಲನ ಅನುಭವಿಸ್ತಾ ಇದೆ. ಇವತ್ತು ಸಹ ಪ್ರತಿಯೊಬ್ಬ MLA ಆಗೋನು ಏನು ತಿಳ್ಕೊಂಡಿದ್ದಾನೆ ಗೊತ್ತಾ, ನಾನು ಒಂದ್ಸತಿ MLA ಆದರೆ
100 crore ಸ್ಟಾರ್ಟ್. ಅಂದರೆ ಜನ ತಿಳ್ಕೊಂಡೇ ಇಲ್ಲ MLA ಆಗ್ತಿರೋದು ನಾನು ಜನಸಾಮಾನ್ಯನಿಗೆ ಕೆಲಸ ಮಾಡೋದು ಅಂತೇಳಿ. ಇವತ್ತು ಪ್ರತಿಯೊಬ್ಬ ಕರ್ನಾಟಕದಲ್ಲಿ 242 ಸೀಟ್ ಏನು ಇದೆಯಲ್ವಾ, ಅಷ್ಟೂ ಜನನು ಯೋಚನೆ ಮಾಡ್ತಿರೋದೇನು ಅಂದರೆ ಒಂದು ಸತಿ ಲೈಫಲ್ಲಿ MLA ಆದರೆ ಸಾಕು, ಲೈಫ್ ಸೆಟ್ಲು 20 ಕೋಟಿ 100 ಕೋಟಿ ತನಕ ಖರ್ಚು ಮಾಡುವಂತ ಇವತ್ತು ಅಭ್ಯರ್ಥಿಗಳಿದ್ದಾರೆ. ಆಯ್ತಾ, ಇವತ್ತೇನಾಗಿದೆ ಅಂದ್ರೆ ಈಗ 2014-13 ಏನಾಗ್ತಿದೆ, 23-24 ಏನಾಗ್ತಿದೆ ಅಂದ್ರೆ ಇನ್ನು ಸಾವಾಸನೆ ಬೇಡಪ್ಪ, ಎಲೆಕ್ಷನ್ಗೆ ದುಡ್ಡು ಖರ್ಚು ಮಾಡೋಂತೂ ನಾನು ಎಲೆಕ್ಷನ್ಗೆ ಹೋಗಲ್ಲ. ಯಾಕಂದ್ರೆ ಇವತ್ತು ಖರ್ಚು ಮಾಡಿದಾರಲ್ಲ, 2023 ಖರ್ಚು ಮಾಡಿದಾರಲ್ಲ, ಅದು ಬಂಡವಾಳನೇ ವಾಪಸ್ ಬಂದಿಲ್ಲ. ಸೊ ಜನಕ್ಕೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಮೇಲೆ ರಾಜಕೀಯ ಮಾಡೋದಾದ್ರೆ ದುಡ್ಡು ಖರ್ಚು ಮಾಡ್ಬೋದು. ಮೇಡಮ್ ಇವರೆಲ್ಲ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ ಮಾಡಿದೀವಿ ರಿಟರ್ನ್ಸ್ ತಗೋಬೇಕು ಅಂತ. ಇನ್ವೆಸ್ಟ್ಮೆಂಟ್ ನಾನು ನೋಡಿದ್ದೀನಿ ಮೇಡಮ್. ಒಂದು ಊರಲ್ಲಿ ಎಲೆಕ್ಷನ್ಗೆ ಬಂದಿದ್ದ ದುಡ್ಡು ಬಳ್ಳಾರಿದು ಬ್ಯಾಂಕಿಂದು ಇದಿತ್ತು, ಏನು ಯಾವುದು ಬ್ಯಾಂಕ್ ಮರ್ತೋಗಿದೆ ನನಗೆ, ಎಂಥದ್ದು ಯಾವುದೋ ಒಂದು ಬಳ್ಳಾರಿ ಭಾಗದ್ದು ಬ್ಯಾಂಕ್ 100 ರೂಪಾಯಿ ಕಟ್ಟೋವಾಗ, ಅಲ್ಲ 500 ರೂಪಾಯಿ ಕಟ್ಟು, ಅದರಲ್ಲಿ ಬ್ಯಾಂಕಿಂದು ಸೀಲು ಬಳ್ಳಾರಿದಿತ್ತು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದುಡ್ಡು ಇದಾಗಿರ್ಬೋದು ಅವತ್ತು. ಆಮೇಲೆ ಇವತ್ತು ಪುನಃ BJPಗೆ ದುಡ್ಡು ಬೇಕು, ಸಮುದಾಯ ಬೇಕು ಅಂತ ಹೋದಾಗ ಪುನಃ ದುಡ್ಡಿನಿಂದ ಹೋಗ್ತಾ ಇದ್ದಾರೆ. 42 ಶಾಸಕರು ಶ್ರೀರಾಮುಲುನೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಲೆಕ್ಕ ಹಾಕ್ಕೊಳ್ಳಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಆಮೇಲೆ ಇನ್ನು ಲಾಸ್ಟ್ ಒಂದು ಮಾತು ಹೇಳ್ತೀನಿ ಮೇಡಮ್. ಅಶೋಕ್ ಕೇಣಿನೂ ಎಲೆಕ್ಷನ್ ನಿಂತಿದ್ರು, ಅವರು MLA ಆಗಿದ್ರು. ಜನಾರ್ದನ್ ರೆಡ್ಡಿನೂ ಎಲೆಕ್ಷನ್ ನಿಂತಿದ್ರು, ಅವರು ಒಂದ್ಸತಿ MLA ಆಗಿದ್ರು. ಇನ್ನು ಅವ್ರು ಯಾವುದೇ ಕಾರಣಕ್ಕೂ MLA ಆಗೋದಿಲ್ಲ. ನೀವೆಷ್ಟೇ ಕೋಟಿ ಖರ್ಚು ಮಾಡಿದ್ರು ಯಾಕೆ ಗೊತ್ತಾ, ಜನ ಒಂದೇ ಸತಿ ನೋಡೋದು. ರೈಟ್. ಅಲ್ಲಲ್ಲ, JDS ಅಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಿ, ನಂಗೆ ಅದು ರಿಕಾಲ್ ಆಯಿತು, ಅದಕ್ಕೆ ಕೇಳೋಣ. ನಾವು ಕಿಂಗ್ ಆಗಕ್ಕೆ ಹೋಗಲ್ಲ, ಕಿಂಗ್ ಮೇಕರ್ಸ್ ಅಂತ. 30+ ಇದ್ರಿ, 19ಗೆ ಬಂದ್ರಿ, ಅವ್ರು 66 ಇದ್ದಾರೆ. ಇವಾಗ ಇದೇ ಥರ ಮುಂದುವರೆದ್ರೆ 36ಗೆ ಬರ್ತಾರೆ. ನೀವು ಜೊತೆಗಿದ್ರು ಕೂಡ ಪ್ರಯೋಜನ ಇಲ್ಲ ಅಂದರೆ ಜೊತೆಗಿದ್ಕೊಂಡು ಏನು ಪ್ರಯೋಜನ ಮೇಡಮ್? ಎಲ್ಲ ಒಂದು ಸ್ಟೇಟ್ಮೆಂಟ್ಸ್ಗೋಸ್ಕರ ನೀವು ಪಕ್ಷನೇ ಇಲ್ಲ ರಾಜ್ಯದಲ್ಲಿ ಅನ್ನೋ ಮಟ್ಟಕ್ಕೆ ನೀವು ತೀರ್ಮಾನ ತಗೊಂಡ್ಬಿಟ್ಟಿದ್ದೀರಾ. ನೋಡಿ, ಹೋಗೋದು ಯಾವಾಗ ರಾಜೀನಾಮೆಗಳು ಆಚೆ ಬಂದಾಗ ನೋಡಿ, ಇದು ಮಾತಲ್ಲ, ಪ್ರಾಕ್ಟಿಕಲ್ ಇರಬೇಕು. ಈಗ ಶ್ರೀರಾಮುಲು ಹೇಳ್ದಂಗೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಅಂದಾಗ ಈ ಮಾತಿಗೆ ನಿಮ್ಮ ಹತ್ರ ಹೌದು ಸರಿ ಇದೆ ಮೇಡಮ್ ಅಂತ ಹೇಳ್ಬೋದು. ಅವರು ನನ್ನ ಕಾಬ್ದಾಲ್ ಅಂದಿದ್ದ ಮಾತು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಮನೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಅದು ಕೊಲೆ ವಿಚಾರ ತೆಕ್ಕಂತಾರೆ. ಬೇಕಾಗಿತ್ತೆ ಇವತ್ತು ಶ್ರೀರಾಮುಲು ಅವರು ತೇಜೋವಧೆ ಮಾಡುವಂಥ ಸ್ಟೇಟ್ಮೆಂಟನ್ನು ಓಪನ್ ಆಗಿ ಕೊಟ್ಟು ಅವ್ರು ತೇಜೋವಧೆ ಮಾಡಿದ್ದಾರೆ ಅಂದರೆ ಮುಂದೊಂದು ದಿವಸ ಶ್ರೀರಾಮುಲು ಬಿಡ್ತಾರ, ಡಾಕ್ಯುಮೆಂಟ್ ಸಮೇತ ತೋರಿಸ್ತಾರೆ. ನೋಡಿ ಮೇಡಮ್, ರಾಜೀನಾಮೆಗಿಂತ ಹೆಚ್ಚು ರಾಜಕಾರಣದಲ್ಲಿ ಸಹಜ ಕ್ರಿಯೆಗಳು, ಒಬ್ಬರಿಗೊಬ್ರು ಮಾತಾಡ್ತಾರೆ, ಆಮೇಲೆ ಮತ್ತೆ ಒಂದಾಗ್ತಾರೆ. ಇದಕ್ಕೆ ನೋಡಿ ಇವತ್ತು ಯಾರನ್ನು ನಂಬಾರ್ದು ಜನ. ನೋಡಿ ಇವತ್ತು ಹೈಕಮಾಂಡ್ ಏನಿದೆಯಲ್ಲ, ಇವತ್ತು ಅದರದೇ ಆದ ಭದ್ರತೆ ಇದೆ. ಇದು ಏನು ಬರೀ ನಮ್ಮ ಕರ್ನಾಟಕದಲ್ಲಿ ನಡೆದಿಲ್ಲ. ಕಡೆ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ, ಅಂತದೇನು ಕಾಣ್ತಾನೆ ಇಲ್ಲ. ಒಂದೇ ಒಂದು ನಿಮಿಷ ಮೇಡಮ್, ಇಲ್ಲೇನ್ ಗೊತ್ತಾ, ಈ ಸಮಸ್ಯೆ ಬರೀ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಇಡೀ ದೇಶದಲ್ಲಿ ಇರೋಂಥ ಪಕ್ಷ ಇದು, ರಾಷ್ಟ್ರೀಯ ಪಕ್ಷ ಎಲ್ಲಾ ಕಡೆನೂ. ದೇವೇಗೌಡ್ರ ಯಾರು? ಹೌದು, ನಮ್ಮ ಹೈಕಮಾಂಡ್ ದೇವೇಗೌಡ. BJP ಹೈಕಮಾಂಡ್ ಅಂದ್ರೆ BJP ಹೈಕಮಾಂಡ್ ಇದ್ದಾರೆ. ಸೊ NDA ಸರ್ಕಾರ ಇದೆ, 2 ಹೈಕಮಾಂಡ್. ಈಗ ನಾ ಏನ್ ಹೇಳಕ್ ಬರ್ತಾ ಇದೆ ಅಂತ ಮೇಡಮ್, ಇವತ್ತು ಏನ್ ಈ ಒಂದು ಮನಸ್ಥಿತಿಗಳು ಬರ್ತಾ ಇದಾವಲ್ಲ, ಇದು ಬರ್ಬೇಕು ಮೇಡಮ್. ರಾಜಕೀಯ ಈಗ ಒಂದ್ ಮನೆ 4 ಜನ ಅಣ್ಣ ತಮ್ಮ ಇರ್ತಾರೆ, ಅಲ್ಲೇ ತಾರತಮ್ಯ ಇರ್ತದೆ, ನಮ್ಮ ಅಣ್ಣ ತಮ್ಮ ಅನ್ನೋದಿರ್ತದೆ. ಈ ಮನಸ್ಥಿತಿಗಳು ಬಂದಾಗೆ ಒಗ್ಗಟ್ಟಾಗಿ ಹೋಗಕ್ಕಾಗೋದು. ಇವತ್ತು ನೋಡಿ, ಇನ್ನೊಂದು ಹೊಸ ಸ್ಟೇಟ್ಮೆಂಟ್ ಇವತ್ತು ಜಾರ್ಜ್ ಅವ್ರದ್ದು, ಹೊಸ ಮನೆಗಳಿಗೆಲ್ಲ 50 ಯೂನಿಟ್ ಕೊಡ್ತಾವ್ರಂತೆ, ಅವ್ರದ್ದೇ ಸ್ಟೇಟ್ಮೆಂಟ್. ಆಮೇಲೆ ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ 5 ಗ್ಯಾರಂಟಿಗಳಿಂದ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದಾವೆ, ಅವಮಾನಗಳಾಗ್ತಾ ಇದಾವೆ, ಸರಿಪಡಿಸ್ತೀರಾ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಪ್ಪು ಮಾಹಿತಿ ಇದೆ, ವಿಡಿಯೋದಲ್ಲಿ ಇರೋದೆಲ್ಲ ಸತ್ಯ ಅಲ್ಲ, ತಪ್ಪು ಮಾಹಿತಿ. 5 ಗ್ಯಾರಂಟಿ ನೀವು ಬೇಕಾಬಿಟ್ಟಿ ಹತ್ತು ಮಾಡಬೇಕು. ವಿಡಿಯೋ ಇದೆ ಇಲ್ಲಿ, ತಪ್ಪು ಮಾಹಿತಿ ಇದೆ. ಮಹಾರಾಷ್ಟ್ರ ಪ್ರಣಾಳಿಕೆಗೆ ವಿಡಿಯೋ ಇದೆ. ಶಿವಾನಂದ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಆಯ್ತಾಯ್ತು. ಶಿವಾನಂದ್ ಅವರೇ, ಶ್ರೀರಾಮುಲು ಅವರ ಸ್ಟ್ಯಾಂಡ್ ಏನು? ಈಗ ನೋಡಿ, ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಅಷ್ಟು ಜನ ಶ್ರೀರಾಮುಲು ವಿರುದ್ಧ ಇದ್ರು ಅನ್ನೋದಾದ್ರೆ ಹೈಕಮಾಂಡ್ ಶ್ರೀರಾಮುಲು ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ ಶಿವಾನಂದ್ ಅವರೇ? ಶ್ರೀರಾಮುಲು ವಿರುದ್ಧ ಇಲ್ಲ. ಕೋರ್ ಕಮಿಟಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಪ್ಪ ಅನ್ನುವಂತ ವಿಚಾರವನ್ನ ಹಿರಿಯರು ಮಾನ್ಯ ಸದಾನಂದ ಗೌಡ್ರು ಮತ್ತೆ ಎಲ್ಲ ಹೇಳಿದ್ದಾರೆ ಅಷ್ಟೇ ಆಗ್ಲಿ. ಮತ್ತೆ ಅವ್ರಿಗೆ ಅದ ನೋವಿನ ಬಗ್ಗೆ ಕೂಡ ಅವರಿಗೂ ಕನಿಕರ ಇದೆ, ಅವರು ಕೂಡ ಸಮಾಧಾನ ಪಡಿಸಿದ್ದಾರೆ. ಈಗ ಕೋರ್ ಕಮಿಟಿಯಲ್ಲಿ ಅವರು ಸಿಡಿದೆದ್ದಾರೆ, ಯಾಕಂದ್ರೆ ಮನಸ್ಸಿಗೆ ನೋವಾಗಿದೆ, ಅವರ ಸ್ವಾಭಿಮಾನಕ್ಕೆ ಧಕ್ಕಾಗಿದೆ. ಅದರಲ್ಲಿ ಸ್ಟ್ಯಾಂಡ್ ಏನಂದ್ರೆ ಅವರು BJP ಬಿಟ್ಟು ಹೋಗಲ್ಲ, BJP ಅಲ್ಲೇ ಇರ್ತಾರೆ. ರೈಟ್ ಸರ್, ರೈಟ್.
ಕಾರ್ಯಕ್ರಮದಲ್ಲಿ ದರ್ಶನ್ ಅವರು, ಶಶಿಕಾಂತ್ ಹೆಡ್ಡಳ್ಳಿ ಅವರು, ಅನಿಲ್ ನಾಚಪ್ಪ ಅವರು, ನಾಗೇಂದ್ರ ಅವರು, ಶಿವಾನಂದ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕರ್ನಾಟಕಕ್ಕೆ ಬಂದ್ಬಿಟ್ರು. ಬಿಜೆಪಿ ಆಂತರಿಕ ಸಮಸ್ಯೆಗಳ ಬಗೆಹರಿಯುತ್ತೆ ಅಂದ್ಕೊಂಡ್ರೆ ಉಲ್ಬಣ ಆಗಿಬಿಟ್ಟಿದೆ. ಈಗ ಯತ್ನಾಳ್ ಮತ್ತು ವಿಜೇಂದ್ರ ಸಮಸ್ಯೆಯನ್ನು ಬಗೆಹರಿಸ್ತಾರೋ, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸಮಸ್ಯೆಯನ್ನು ಬಗೆಹರಿಸ್ತಾರೋ, ಈ ವಿರೋಧ ಪಕ್ಷವನ್ನು ಬಲಪಡಿಸ್ತಾರೋ, ಕಾದು ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನೀವು ಇರಬೇಕಾ ಬಿಡಬೇಕಾ ನಿನಗೆ ಮತ್ತು ಪಕ್ಷಕ್ಕೆ ಬಿಡ್ತೀವಿ. ಸುಲಭವಾಗಿ ರಾಮುಲು ಭಗವಾನಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.